ನಿನ್ನೆ ಒಂದು ಫ್ಲೈಯರ್ ಒಂದು ಪೇಜ್ ಗ್ರೂಪ್ ಅಲ್ಲಿ ಹಾಕಿದೀವಿ. ಅದನ್ನ ಎಲ್ಲರೂ ಸ್ಟೇಟಸ್ ಇಟ್ಕೊಳ್ಳಿ ಮತ್ತೆ ಎಲ್ಲರಿಗೂ ಹಂಚಿ. ಆಗಸ್ಟ್ 15ಕ್ಕೆ ನೀವು ಈ ಮುಂಚೆನೆ ಹೋಗಿ ಒಂದು ಸ್ಕೂಲ್ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮ ಮುಗಿದ್ಮೇಲೆ ಮಕ್ಕಳಿಗೆ ನಾವು 10 ನಿಮಿಷ ಧ್ಯಾನ ಹೇಳ್ತೀವಿ ಅಂತ ರಿಕ್ವೆಸ್ಟ್ ಮಾಡಿ. ಅನ್ಮ್ಯೂಟ್ ಆಗಿದೆ, ಆಲ್ರೆಡಿ ಅನ್ಮ್ಯೂಟ್ ಆಗಿದೆ, ಮತ್ತೆ ಮ್ಯೂಟ್ ಆಯ್ತಾ? ಸರಿ. ಎಸ್, ಈಗ ಮಾಡಿ. ಅಲ್ಲಿವರೆಗೆ ಇದೊಂದು ಅನೌನ್ಸ್ಮೆಂಟ್ ಪ್ಲೀಸ್, ಒಂದೇ ನಿಮಿಷ. ದಯವಿಟ್ಟು ಸ್ಕೂಲ್ಗೆ ಹೋಗಿ ರಿಕ್ವೆಸ್ಟ್ ಮಾಡಿ ನಿಮ್ಮ ಕಾರ್ಯಕ್ರಮ ಮುಗಿದ್ಮೇಲೆ ಮಕ್ಕಳಿಗೆ ಒಂದ್ ದಿವಸ ಇದು 10 ನಿಮಿಷ ಧ್ಯಾನ ಹೇಳಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡಿ. ಆಮೇಲೆ ಅವರ ಕಾರ್ಯಕ್ರಮ ಮುಗಿದ್ಮೇಲೆ ಧ್ಯಾನ ಕಾರ್ಯಕ್ರಮ ನಡೆಸಿ ಮತ್ತೆ ಆ ಫೋಟೋನ ಅಪ್ಲೋಡ್ ಮಾಡಿ ಪ್ಲೀಸ್. ಯಾರು ತಪ್ಪಿಸ್ಬೇಡಿ ಪ್ಲೀಸ್. ನಾನೆಂದು ಯಾವ ಸ್ಕೂಲ್ಗೂ ಹೋಗಿಲ್ಲ, ನಾನೆಂದು ಯಾರಿಗೂ ಧ್ಯಾನ ಹೇಳಿಲ್ಲ, ಏನು ಬೇಕಾಗಿಲ್ಲ. ಈ ಸ್ವಾತಂತ್ರ್ಯೋತ್ಸವ ದಿನದಂದು ನೀವು ಬಿಡುಗಡೆ ಹೊಂದಿ ನಿಮ್ಮ ಲಿಮಿಟೇಷನ್ಗಳಿಂದ. ನೆನ್ಪಿಟ್ಕೊಳ್ಳಿ, ದಯವಿಟ್ಟು ಎಷ್ಟು ಸಾಧ್ಯವೋ ಅಷ್ಟು ಅದನ್ನ ಸ್ಪ್ರೆಡ್ ಮಾಡಿ ಮತ್ತು ನೀವು ಈಗಿನಿಂದಲೇ ಯೋಚನೆ ಮಾಡಿ. ಈಗಿನಿಂದಲೇ ಆ ಸ್ಕೂಲ್ಗೆ ಹೋಗಿ ಭೇಟಿಯಾಗಿ ಅಪಾಯಿಂಟ್ಮೆಂಟ್ ತಗೊಂಡು ಫಿಕ್ಸ್ ಮಾಡ್ಕೊಂಡು ಆ ದಿವಸ ಧ್ವಜವಂದನಾ ಕಾರ್ಯಕ್ರಮಕ್ಕೆ ನೀವು ಹೋಗಿ ಅವ್ರ ಕಾರ್ಯಕ್ರಮ ಎಲ್ಲ ಮುಗಿದ್ಮೇಲೆ ಮಕ್ಕಳಿಗೆ ಧ್ಯಾನ ಹೇಳಿ ಫೋಟೋ ಇದು ಎಲ್ಲ ಅಪ್ಲೋಡ್ ಮಾಡ್ಕೊಂಡು ಬನ್ನಿ ಪ್ಲೀಸ್. ಎಸ್, ಗೀತಾ ಮೇಡಮ್. ಮತ್ತೆ ಮ್ಯೂಟ್ ಅವರ. ಯಾ ಎಸ್. ಈಗ ಮಾತಾಡಿ. ನಮಸ್ತೆ ಸರ್. ನಮಸ್ತೆ. ಧ್ಯಾನದ ಅನುಭವ ಅಷ್ಟೇ ಹಿಂಗೆ ಹೇಳುದಾ ಅಥವಾ ಟೋಟಲ್ ಯಾನದ ಅನುಭವನ? ನೀವು ಹೇಳಿಕ್ ಶುರು ಮಾಡಿ, ಅದು ಈ ಧ್ಯಾನ ಬರುತ್ತೋ ಯಾನ ಬರುತ್ತೋ ಬರ್ಲಿ. ಓಕೆ ಸರ್. ಓಕೆ. ಇಲ್ಲಿ 11 ದಿನದ ಒಂದು ಹಿಮಾಲಯ ಯಾನಕ್ಕೆ ಅಂತ ನಾವು ಇಲ್ಲಿಂದ ಹೊರಟ್ವಿ. ಹಳಿಯಾಳದಿಂದ ನಾವು ಹಿಂದಿನ ದಿವಸನೇ ಧಾರವಾಡಕ್ಕೆ ಹೋಗಿ ಇಳಿದಿದ್ವಿ. ಅಲ್ಲಿಂದ ಬೆಳಗಾವಿಗೆ ಹೋಗಿ ಬೆಳಗಾಂದಿಂದ ನಾವು ವಿಮಾನವನ್ನ ಹತ್ತಿ ಡೆಲ್ಲಿಗೆ ಹೋಗುವಂತ. ಗೀತಾ ಮೇಡಮ್, ಯಾನ ಅಗತ್ಯ ಅನ್ಸಿದ್ರೆ ಯಾನ ಜಾಯಿನ್ ಮಾಡೋದು, ಇಲ್ಲಾಂದ್ರೆ ಧ್ಯಾನ ಮಾತ್ರ. ಯಾಕಂದ್ರೆ ಎಲ್ಲಿ ಅಗತ್ಯ ಇದೆ ಯಾನ ಇದು ಹೇಳ್ಬೇಕಾದ ಅಗತ್ಯ ಅನ್ಸಿದ್ರೆ ಎಸ್, ಇಲ್ಲಾಂದ್ರೆ ಸೀದಾ ಫಸ್ಟ್ ಧ್ಯಾನ ಅನುಭವ ಹೇಳಿ. ಬೆಳಗಾವದಿಂದ ಡೆಲ್ಲಿಗೆ ಫ್ಲೈಟ್ ಅಲ್ಲಿ ಹೋಗೋದು. ನಮ್ಮ ಹಿಮಾಲಯ ಧ್ಯಾನಯಾನದ ಫಸ್ಟ್ ಧ್ಯಾನ ವಿಮಾನಯಾನದಲ್ಲಿ ಮಾಡಿದ್ವಿ. ಅದು ಹೇಗಿತ್ತಂದ್ರೆ, ವಿಮಾನ ಹತ್ತುವಾಗ ನಾನು ಅನ್ಕೊಂಡೆ ಬಹಳ ಜನ ಇರ್ತಾರೆ, ಕೇತಪ್ಪ ಸರ್ ಎಲ್ಲಾರು ನಮ್ಮ ಸುತ್ತಮುತ್ತಲ ಅಲ್ಲಿ ಹತ್ರನೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹಿಂಗ ಅನ್ಕೊಂಡ್ ಹತ್ತುತ್ತಾ ಇದ್ದೆ. ಆದ್ರೆ ಆಶ್ಚರ್ಯ ಅನ್ಸಿದ್ದು ನನ್ನ ಎದುರುಗಡೆನೆ ನೀವಿದ್ರಿ. ಹಾಗಾಗಿ ಅಲ್ಲಿ ವಿಮಾನದಲ್ಲಿ ಕುಳಿತುಕೊಂಡು ನಾವು ಧ್ಯಾನ ಮಾಡುವಾಗ ನಿಮ್ಮ ಒಂದು ಪ್ರಭಾವಲಯದಲ್ಲಿ ನಾನು ಇದ್ದೆ ಅನ್ನುವಂತ ಒಂದು ಖುಷಿನೂ ಸಿಕ್ತು. ಆಮೇಲೆ ಅಲ್ಲಿಂದ ನಾವು ದಿಲ್ಲಿಲಿ ಇಳ್ಕೊಂಡು ಹರಿದ್ವಾರಕ್ಕೆ ಹೋಗೋ ಸಂದರ್ಭದಲ್ಲಿ ಊಟವನ್ನೆಲ್ಲ ಮುಗಿಸಿ, ಊಟ ಆದ್ಮೇಲೆ ನೀವು ಧ್ಯಾನವನ್ನ ಮಾಡಿ ಅಂತ ನಮ್ಮ ಸರ್ ಅವ್ರು ಹೇಳ್ದವಾಗ ಧ್ಯಾನವನ್ನ 1 ತಾಸು ಧ್ಯಾನ ಅಂತ ತಕೊಂಡು ಸರ್ ಹೇಳಿದ್ರೆ ಅದು ಕಣ್ಣು ಮುಚ್ಚಿ ಕುಳಿತಿದ್ದೇವೆ. ಕಣ್ಣು ಮುಚ್ಚಿ ಕಣ್ಣು ಬಿಡೋಷ್ಟೊತ್ತಿಗೆ ಹರಿದ್ವಾರ ಬಂದ್ಬಿಟ್ಟಿದೆ. ಹರಿದ್ವಾರವನ್ನ ನಾವು ಧ್ಯಾನದ ಮೂಲಕ ಪ್ರವೇಶ ಮಾಡಿದ ಹಾಗೆ ಬಹಳ ಖುಷಿಯನ್ನ ಕೊಡ್ತು. 2 ತಾಸು ಹೇಗೆ ಹೋಯ್ತು ಅನ್ನುವಂಥದ್ದೇ ಗೊತ್ತೇ ಆಗ್ಲಿಲ್ಲ. ಹಾಗೆ ಆ ದೇವಭೂಮಿಯನ್ನ ಒಂದು ಧ್ಯಾನದ ಮೂಲಕ ಪ್ರವೇಶ ಮಾಡಿದ್ದು ಬಹಳ ಸಂತೋಷವನ್ನ ಕೊಡ್ತು. ಆಮೇಲೆ ನೆಕ್ಸ್ಟ್ ಡೇ ನಾವು ಉತ್ತರಾಖಂಡದ ವಶಿಷ್ಠ ಗುಫಾಕ್ಕೆ ಅಲ್ಲಿ ಹೊರಟ್ವಿ. ವಶಿಷ್ಠ ಗುಫಾಕ್ಕೆ ಹೋಗುವಾಗ
ಆ ನಿಸರ್ಗ ಏನಿದೆ, ಪ್ರಕೃತಿಯನ್ನು ನೋಡಿದ್ರೆ ಇಷ್ಟು ಖುಷಿ ಆಗ್ತಾ ಇತ್ತು. ಆ ವಶಿಷ್ಠರು ಹೇಗೆ ಅಲ್ಲಿ ಕುತ್ಕೊಂಡು ಧ್ಯಾನ ಮಾಡಿರ್ತಾರೆ ಆ ಸಮಯದಲ್ಲಿ. ಈಗ ಮಳೆಯ ಸಂದರ್ಭ ಅಂತ ಅನ್ಕೊಂಡ್ರೆ ಎತ್ತರದ ಪರ್ವತ ಇದೆ ಅಲ್ಲೆಲ್ಲ ಸುತ್ತಲೂ, ಅಲ್ಲೆಲ್ಲ ನೀರ್ ಬರ್ತಾ ಇದ್ರೆ ಹೇಗ್ ಆಗ್ತಾ ಇರ್ಬೋದು ಆ ಸಮಯದಲ್ಲಿ ಅಲ್ಲಿ ಗುಹೆಯಲ್ಲಿ ಕುತ್ಕೊಂಡು ಧ್ಯಾನ ಮಾಡುವಂಥದ್ದು. ಹೀಗೆಲ್ಲ ಒಂದು ಕಲ್ಪನೆ ಮಾಡ್ಕೊಂಡು ಒಳಗಡೆ ಧ್ಯಾನ ಮಾಡ್ಲಿಕ್ಕೆ ಅಂತ ಹೇಳಿ ಅಲ್ಲಿ ಹೋದ್ರೆ ಮಾಸ್ ಅಲ್ಲಿ ಚೈನ್ ಮೆಡಿಟೇಷನ್ ಅನ್ನ ಮಾಡುವಂಥದ್ದು ಮಧ್ಯ ಒಂದು ಮೆಸೇಜ್ ಬಂದಾಗ, ಆ ಸಂದರ್ಭದಲ್ಲಿ ಆ ಕೈಗೆ ಯಾವ ರೀತಿ ಒಂದು ಶಾಕ್ ಹೊಡೆದೋ ರೀತಿ ಇತ್ತು ಅಂತಂದ್ರೆ ಬಹಳ ಅದ್ಭುತವಾಗಿತ್ತು. ಆಮೇಲೆ ನಾನು ಧ್ಯಾನ ಕೂತ್ಕೊಂಡಾಗ ಒಂದ್ 2-3 ಸಲ ನನ್ನ ತಲೆಯನ್ನ ಹೀಗೆ ಮುಟ್ಟಿ ನೋಡಿದ್ದೇನೆ. ನಂದು ಮನೆಯಲ್ಲಿ ಒಂದು ಮೆಟಲ್ದು ಪಿರಾಮಿಡ್ ಇದೆ, ಅದನ್ನ ಹಾಕಿ ಕೂತಾಗ ಹೇಗೋ ಹಾಗೆ ನಾನು ತಲೆ ಮೇಲೆ ಪಿರಾಮಿಡ್ ಇದೆಯಾ ಅಂತ ಒಂದ್ 2-3 ಸಲ ಹೀಗೆ ಮುಟ್ಟೆ ನೋಡಿದ್ದೇನೆ. ಅಷ್ಟು ತಲೆ ಭಾರ ಅನಿಸ್ತಾ ಇತ್ತು, ಹಣೆ ಹತ್ರ ಭಾರ, ತಲೆ ಹತ್ರ ಭಾರ ಅನಿಸ್ತಾ ಇತ್ತು. ಅದ್ಭುತವಾಗಿತ್ತು ಸಹ ಅಲ್ಲೂ ಸಹ. ಆಮೇಲೆ ಅಲ್ಲಿಂದ ಗಂಗಾ ನದಿಯ ತಟಕ್ಕೆ ಹೋದ್ವಿ. ಗಂಗಾ ನದಿಯಲ್ಲಿ ಎಲ್ಲರೂ ಮೊದ್ಲು ಹೋಗಿ ಕುಂತಾಗಿತ್ತು, ಎಲ್ಲ ನೀರಲ್ಲಿ ಕಾಲಿಟ್ಕೊಂಡು ಕೂತಿದ್ದಾರೆ. ನಾನು ಸ್ವಲ್ಪ ಲೇಟ್ ಆಗಿ ಬಂದೆ. ನೀರ್ ಸಿಗತ್ತೋ ಇಲ್ಲ ಅನ್ಕೋತಾ ಇದ್ದೆ. ಅಷ್ಟೊತ್ತಿಗೆ ಸರ್ ಇಲ್ಲಿ ಸ್ವಲ್ಪ ಮುಂದ್ ಬಂದ್ರೆ ಇಲ್ಲಿ ನೀರು ತಾಗುತ್ತೆ ಅಂತ ಹಿಂಗ್ ಕೈ ಸನ್ನೆ ಮಾಡಿದ್ರು. ಹಾಗೆ ಹೋಗಿ ಕಾಲನ್ನ ನೀರಲ್ಲಿ ಹಿಂಗಿಟ್ಟೆ. ಆಮೇಲೆ ಹಿಂಗೆ ಗಂಗಾ ಮಾತೆಗೆ ಕೈ ಮುಗ್ದು ಕಾಲನ್ನ ನೀರಲ್ಲಿ ಇಟ್ಟು ಆ ಕಣ್ಣು ಮುಚ್ಚು ಕುಳಿತ್ಕೊಂಡ್ರೆ ಆ ಗಂಗೆಯ ಒಂದು ಸ್ಪರ್ಶ ಏನಿದೆ ನಮ್ ಕಾಲಿಗೆ, ಹೀಗೆ ಅದು ಜುಳು ಜುಳು ಅಂತೇಳಿ ಅಲೆ ಅಲೆ ನದಿಯ ಅಲೆ ಏನಿದೆ ಅದು ಬಂದು ಕಾಲಿಗೆ ಬಡಿಯುವಂತದ್ದು. ಆ ಸ್ಪರ್ಶ ಎಷ್ಟು ಮೃದುವಾಗಿತ್ತು ಅಂತಂದ್ರೆ, ಚಿಕ್ಕ ಮಗುವಿನ ಕಾಲನ್ನ ನಾವು ಹೀಗೆ ಸ್ಪರ್ಶ ಮಾಡಿದಾಗ ಯಾವ ರೀತಿಯ ಒಂದು ಅನುಭವ ಆಗ್ತದೋ ಆ ರೀತಿಯ ಅನುಭವ ಅಲ್ಲಿ ಆಗ್ತಾ ಇತ್ತು. ಮತ್ತೆ ಅಲ್ಲಿ ಕುಳಿತ್ಕೊಂಡು ಧ್ಯಾನ ಮಾಡಿದಾಗ ಬಹಳ ಒಂದು ಸಂತೋಷವನ್ನ ಕೊಡ್ತು. ಮತ್ತೆ ಅದು ಬೇರೆನೇ ಒಂದು ಅನುಭವ. ಆಮೇಲೆ ಅಲ್ಲಿಂದ ಅರುಂಧತಿ ಗುಫಾಕ್ಕೆ ಹೋಗಿ ಅಲ್ಲೂ ಸಹ ಮೆಡಿಟೇಷನ್ ಮಾಡಿ, ಎಲ್ಲಿ ಧ್ಯಾನವನ್ನು ಮಾಡಿದ್ರು ಅದೇನೋ ಒಂದು ಪ್ರಶಾಂತವಾದಂತ ಒಂದು ಅನುಭವವನ್ನ ಕೊಡ್ತಾ ಇತ್ತು. ಅದ ನಂತರ ಮತ್ತೆ ನೀಲಕಂಠೇಶ್ವರ ದೇವಸ್ಥಾನಕ್ಕೆ ಹೋಗುವಂತದ್ದು ಅಲ್ಲಿ ಹೊರಟ್ವಿ. ಅಲ್ಲಿ ಹೋಗುವಾಗ ನಾನು ಯಾಕೋ ಗಾಡಿಯಿಂದ ಇಳಿತಿದ್ದಂಗೆನೆ ಮಾವಿನ ಹಣ್ಣು ಅಂತ ಅನ್ಕೋತಾ ಇದ್ದೆ. ಅವಾಗ ಕೆಳಗೆ ಇಳಿದ ತಕ್ಷಣನೇ ಮಾವಿನ ಹಣ್ಣು ಕಾಣ್ತು. ನಮ್ಮ ಮನೆಯವ್ರ ಹತ್ರ ಅಂದೆ ಮಾವಿನ ಹಣ್ಣಿದೆ ಅಂತೇಳಿ. ನೀಲಕಂಠೇಶ್ವರ ದರ್ಶನ ಮಾಡಿ ಕಡೆಗೆ ಬಂದು ಮಾಡೋಣ ಅಂತಂತಂದ್ರು. ಆಮೇಲೆ ಅದೇ ಟೈಮಲ್ಲಿ ಏನಾಯ್ತು, ಹಿಂಗ್ ಮಾವಿನ ಹಣ್ಣನ್ನೇ ನೋಡ್ತಾ ಇದ್ದೆ. ಅಷ್ಟೊತ್ತಿಗೆ ಯಾರೋ ಬಂದು ಮುಂದಿಗೆ ನಡ್ಕೊಂಡು ಹೋಗ್ಬೇಡಿ, ಬಹಳ ದೂರ ನಡಿಬೇಕು, ಗಾಡಿ ವ್ಯವಸ್ಥೆ ಆಗ್ಬೇಕು, ಗಾಡಿ ಬಂದ್ಮೇಲೆ ಹೋಗೋದು ಅಂತೇಳಿ ಎಲ್ಲರೂ ಅಲ್ಲೇ ನಿಂತ್ರು. ಸೊ ಅಲ್ಲೇ ನಿಂತಿದ್ದು ಹೀಗೆ ನೋಡ್ತಾ ಇದ್ದೆ ನಾನು ಮಾವಿನ ಹಣ್ಣು ಕಡೆನೆ. ಮತ್ತೆಲ್ಲ 2 ಕೊಟ್ಟೆ ತಕೊಂಡು ಜೋಸ್ನಾಕೆಲ್ಲ ಮಾವಿನ ಹಣ್ಣು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವಾಗ ನಾನ್ ಮತ್ತೆ ಮನೆಯವರಿಗೆ ಅದೇ ಹಣ್ಣು ತಗೊಳ್ಳೋಣ ಅಂತೇಳಿ ಅಲ್ಲಿ ನಮ್ದೊಂದು ಆದಿ ಪೊಟೋಬ ನಂತರ ವಿಠೋಬ ಅಂತೇಳಿ ಒಂದು ಬರ್ತದೆ. ಅದೇ ರೀತಿ ಆ ಮಾವಿನ ಹಣ್ಣನ್ನ ತಗೊಂಡು ಫಸ್ಟ್ ಅಭಿಷೇಕ ಒಳಗೆ ಮಾಡಿ ಆಮೇಲೆ ನೀಲಕಂಠೇಶ್ವರನ ದರ್ಶನಕ್ಕೆ ಹೋಗುವಂತ ಒಂದು ಇದಾಯ್ತು. ಅದು ಒಂದೇನೋ ಒಂದ್ ರೀತಿ ಖುಷಿಯನ್ನ ಕೊಡ್ತು. ಆಮೇಲೆ ನೆಕ್ಸ್ಟ್ ನಾವು ದೇವಪ್ರಯಾಗಕ್ಕೆ ಹೋಗಿದ್ವಿ. ಆ ದೇವಪ್ರಯಾಗದಲ್ಲಿ ಅದೊಂದು ಆ ನದಿಯ ಸಂಗಮ ಏನಿದೆ, ಭಾಗೀರಥಿ ನದಿ ಮತ್ತು ಅಲಕಾನಂದ ನದಿಯ ಆ ಸಂಗಮ ಆಗಿ ಗಂಗಾ ನದಿಯಾಗಿ ಹರಿಯುವಂತ ಒಂದು ದೃಶ್ಯ ಏನಿದೆ, ಅದೆಲ್ಲ ನೋಡ್ಲಿಕ್ಕೆ ಒಂದು ನಾವು ನಮ್ಮ ಸೌಭಾಗ್ಯ ಅಂತ ಹೇಳ್ಬೇಕು. ಅದನ್ನ ನೋಡ್ತಾ ಇದ್ರೇನೆ ನದಿಯನ್ನೇ ನೋಡ್ತಾ ಇದ್ದವಾಗ ನಮ್ಗೆ ಅಲ್ಲೇ ಒಂದ್ ರೀತಿಯ ಮೆಡಿಟೇಷನ್ ಸಹ ಆಗ್ಬಿಡ್ತದೆ, ಕಣ್ ಬಿಟ್ಕೊಂಡು ನೋಡ್ತಾ ಇದ್ರೇನೆ ಸಹ. ಅದು ಅಷ್ಟೇ ಬಹಳ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿ ಒಂದು ಅನುಭವ ಆಯ್ತು ಅಲ್ಲಿ ಸಹ. ಆಮೇಲೆ ಧಾರಿ ದೇವಿ ಅಂತ ಹೇಳಿ ಉತ್ತರಾಖಂಡ ಹಾಗೂ ಮತ್ತೆ ಚಾರ್ಧಾಮ್ಗಳ ರಕ್ಷಕಿ ಅಂತ ಹೇಳಿ ಹೇಳ್ತಾರೆ ಆ ದೇವಿಯನ್ನ ಅಂತ ಹೇಳಿದ್ರು. ಮತ್ತೆ ಆ ದೇವಿ ಮೇಲ್ಭಾಗವನ್ನ ಅಲ್ಲಿ ಪೂಜಿಸ್ತಾರೆ. ಆಕೆ 3 ಹೊತ್ತಿನಲ್ಲಿ 3 ರೂಪವನ್ನ ತಗೊಳ್ತಾಳೆ. ಬೆಳಗ್ಗೆ ಕನ್ಯೆ ರೂಪ, ಮಧ್ಯಾಹ್ನ ಯುವತಿ ರೂಪ, ಸಾಯಂಕಾಲ ವೃದ್ಧೆಯ ರೂಪವನ್ನ ಧರಿಸ್ತಾಳೆ ದೇವಿ, ಚೇಂಜ್ ಮಾಡ್ತಾಳೆ ತನ್ನ ರೂಪವನ್ನ ಅಂತ ಹೇಳಿ ನಮ್ಮ ಡ್ರೈವರ್ ನಮ್ಗೆ ಅದ್ರ ಬಗ್ಗೆ ಎಲ್ಲ ವಿವರಗಳನ್ನ ಹೇಳ್ತಾ ಹೋಗ್ತಾ ಇದ್ರು. ಅದನ್ನ ಕೇಳಿಸ್ಕೊಂಡು ಧಾರಿದೇವಿಯನ್ನ ಹೋದ್ವಿ. ಅದು ಅಲಕಾನಂದ ನದಿಯಲ್ಲಿ ಇದೆ. ಅಲ್ಲಿ ಹೋದ್ರೆ ಆ ತಾಯಿ ಇಷ್ಟು ಸುಂದರವಾಗಿದ್ಲು. ಆ ತಾಯಿನ ನೋಡಕ್ಕೆ 2 ಕಣ್ಣು ಸಾಕಾಗ್ತಿರ್ಲಿಲ್ಲ, ಅಷ್ಟು ಖುಷಿ ಆಯ್ತು. ನೋಡ್ತಾ ನೋಡ್ತಾನೆ ಒಂದ್ ರೀತಿ ಧ್ಯಾನ ಆಗೋ ರೀತಿ ಬಹಳ ಚೆನ್ನಾಗಿತ್ತು ಅದು ಸಹ. ಆಮೇಲೆ ಆದಿಬದ್ರಿಗೆ ಹೋದ್ವಿ.
ಆದಿಬದ್ರಿ ಪಾಂಡವರು ಕಟ್ಟಿದಂತ ಒಂದು ದೇವಸ್ಥಾನ. ಅಲ್ಲಿ ಮೆಡಿಟೇಷನ್ ಮಾಡ್ಲಿಕ್ಕೆ ಅಂತ ಕುತ್ಕೊಂಡಾಗ ಆ ಎಲ್ಲಿ ಇಷ್ಟರವರೆಗೆ ನಮ್ಗೆಲ್ಲೂ ಆ ಹಕ್ಕಿಗಳ ಕಲರವ ಅಷ್ಟೊಂದು ಕೇಳಿರ್ಲಿಲ್ಲ. ಆದಿಬದ್ರಿಯಲ್ಲಿ ಕುತ್ಕೊಂಡು ಧ್ಯಾನಕ್ಕೆ ಕುತ್ಕೊಂಡ್ರೆ ಇಷ್ಟು ವೆರೈಟೀಸ್ ಹಕ್ಕಿ ಧ್ವನಿಗಳು ಇಷ್ಟು ಚೆನ್ನಾಗಿ ಕೇಳ್ತಾ ಇತ್ತು. ಆ ಬಹಳ ಖುಷಿ ಕೊಡ್ತು. ಕಣ್ಣು ಮುಚ್ಚಿ ಕುತ್ಕೊಂಡು ಯಾವಾಗ ಧ್ವನಿಗೆ ಬಹಳ ಇಂಪಾಗಿ ಅನಿಸ್ತಾ ಇತ್ತು. ಮತ್ತೆ ಮೆಡಿಟೇಷನ್ ಸಹ ಅದ್ರಲ್ಲಿ ಬಹಳ ಡೀಪ್ ಆಗಿ ಆಯ್ತು. ಮತ್ತೆ ಅಲ್ಲಿ ಅಪ್ಪೋ ದೀಪೋ ಭವ ಅನ್ನುವಂತ ಒಂದು ಮೆಸೇಜ್ ಅನ್ನು ಸಹ ಸರ್ ಕೊಟ್ರು. ಅದನ್ನ ನಾವು ಅಳವಡಿಸ್ಕೊಳ್ಳಿಕ್ಕೇನೆ ಬೇಕು ಅಂತ ಹೇಳಿ ಅನ್ಕೊಂಡು ಮತ್ತೆ ಮುಂದಿನ ನಮ್ಮ ಪ್ರಯಾಣವನ್ನ ಮಾಡಿದ್ವಿ. ಮುಂದೆ ಮಹಾವತಾರ್ ಬಾಬಾಜಿ ಕೇವ್ ಇದು. ಮಹಾವತಾರ್ ಬಾಬಾಜಿ ಗುಹೆಗೆ ಹೋಗುವಾಗ ನಾನು ಹೋಗೋದ್ಕಿಂತ ಇಲ್ಲಿಂದ ಪ್ರಯಾಣ ಮಾಡೋದ್ಕಿಂತ ಮುಂಚೆನೆ ಒಬ್ರು ವಿಡಿಯೋ ನೋಡಿದ್ದೆ. ಕೋಲ್ ಇಲ್ದೆ ಆಗೋದಿಲ್ಲ ಅಂತ ಹೇಳುವಂತದ್ದನ್ನ ಕೇಳಿದ್ದೆ. ಆಮೇಲೆ ಅಲ್ಲಿ ಹೋದ್ರೆ ನಮ್ಗೆ ಕೋಲ್ ಸಿಗ್ಲಿಲ್ಲ. ನಾನು ಕೋಲ್ ಸಿಗ್ಲಿಲ್ಲ ಅಲ್ಲ, ಹತ್ತಕ್ಕಾಗತ್ತ ಮೇಲೆ ಅಂತ ಹಿಂಗ್ ಅನ್ಕೊಂಡೆ. ಕಡೆಗೆ ಅಲ್ಲಿ ಯಾರು ಹೇಳಿದ್ರು ನೆನ್ಪಾಗ್ತಲ್ಲ, ನಿನಗೆ ಯಾಕೆ ಕೋಲು, ಸುಮ್ನೆ ನಡಿ ಅಂತ ಹೇಳ್ಕೊಂಡು ಯಾರು ಹೇಳಿದ್ರು, ಯಾರಂತ ಗೊತ್ತಾಗ್ಲಿಲ್ಲ. ಓಕೆ, ಹಾಗಿದ್ರೆ ನಾವೆಲ್ಲ ಆಗ್ಬೋದು, ನೋಡೋಣ ಅಂತೇಳಿ ಹೊರಟ್ವಿ. ಆದ್ರೆ ಈಗ ನಮ್ದು ಊರ್ ಕಡೆ ಉಂಚಳ್ಳಿ ಫಾಲ್ಸ್ ಅಂತೆಲ್ಲ ಇದೆ, ಅಲ್ಲಿ ಕಂಪೇರ್ ಮಾಡಿದ್ರೆ ಏನು ನಮ್ಗೆ ಅಲ್ಲಿ ಕಷ್ಟನೇ ಅನ್ನಿಸ್ಲಿಲ್ಲ. ಆರಾಮಾಗಿ ನಮ್ಗೆ ಬಾಬಾ ಅವರು ಹಿಂಗ ಆರಾಮಾಗಿ ಕರ್ಕೊಂಡು ಹೋದಾಗ ಏನಾಯ್ತು, ಏನು ಕಷ್ಟನೇ ಅಂತ ಅನಿಸ್ಲಿಲ್ಲ ಅಲ್ಲಿ ಹೋಗುವಾಗ. ಆಮೇಲೆ ಅಲ್ಲಿ ಹೋಗುವಾಗ ಅಲ್ಲಿ ನೀರು ಹರಿತಾ ಇತ್ತು. ನಾವು ಹೀಗೆ ದಾಟಿ ಹೋಗುವಂತಲ್ಲಿ ಆ ನೀರು ಎಷ್ಟು ಅದು ಅದ್ರ ಹರಿಯುವಂತ ಜುಳು ಜುಳು ಸೌಂಡ್ ಇರ್ಬೋದು, ಅದೆಲ್ಲ ಎಷ್ಟು ಖುಷಿ ಕೊಡುತ್ತಂದ್ರೆ ನಮ್ ಬಾಟ್ಲಲ್ಲಿ ನೀರನ್ನ ಚೆಲ್ಲಿ ಮತ್ತೆ ಈ ನೀರನ್ನ ತುಂಬಿಕೊಂಡು ಕುಡ್ಕೊಂಡು ಮತ್ತೆ ತಕೊಂಡ್ ಬಂದಿದ್ದು. ಆಮೇಲೆ ಮಹಾತಾರ್ ಬಾಬಾಜಿ ಕೇವ್ಗೆ ಒಳಗಡೆ ಹೋಗಿ ಧ್ಯಾನ ಮಾಡಿ ವಾಪಸ್ ಬರುವಾಗ ಹೀಗೆ ಗುಹೆ ಗೋಡೆಗೆ ಹೀಗೆ ಹಣೆಯನ್ನ ಈಗ ಕಣ್ಣು ಮುಚ್ಚಿ ಹಣ್ಣೆಯನ್ನ ಹಚ್ಚಿದಾಗ ಆ ಗುಹೆಯ ಗೋಡೆ ಏನಿದೆ ಅದು ಹೀಗೆ ಒಂದ್ ರೀತಿ ಕಣ್ಣನ್ನ ಹೀಗೆ ಮುಚ್ಚಿ ಅಲುಗಾಡಿದ ಹಾಗೆ ಆಯ್ತು. ಆ ಒಂದು ಅನುಭವ ಬಹಳ ಒಂದ್ ರೀತಿ ರೋಮಾಂಚನ ಅಂತ ಅನಿಸ್ತು. ಆಮೇಲೆ ಧ್ಯಾನನೂ ಅಷ್ಟೇ ಬಹಳ ಅದ್ಭುತವಾಗಿ ಆಯ್ತು. ಅಲ್ಲಿ ಇನ್ನೂ ಸಮಯ ನಮ್ಗೆ ಬೇಕಿತ್ತು ಅಲ್ಲಿ ಅಂತ ಅನಿಸ್ತು. ಮಹಾವತಾರ್ ಬಾಬಾಜಿ ಗುಹೆಯಲ್ಲಿ ಸರ್ ಹತ್ರ ಇನ್ನೊಮ್ಮೆ ಕರ್ಕೊಂಡು ಹೋಗಿ ಅಂತ ಮತ್ತೆ ಕೇಳ್ಕೊಳ್ತೇವೆ. ಆಮೇಲೆ ನೆಕ್ಸ್ಟ್ ಡೇ ಹಾ ಸರ್, ಶಿರ್ಡಿ ಬಾಬಾ ಮಂದಿರ ದ್ವಾರಾಟದಲ್ಲಿ. ಹ್ಮ್ ಶಿರ್ಡಿ ಬಾಬಾ ಮಂದಿರದಲ್ಲಿ ಅಲ್ಲಿನೂ ಅಷ್ಟೇ ಚೈನ್ ಮೆಡಿಟೇಷನ್ ಮಾಡುದಂತ ರೌಂಡ್ ಆಗಿ ಕುಂದ್ರಿಸಿದ್ರು ಸರ್. ಕುತ್ಕೊಂಡು ಒಬ್ರ ಕೈನ ಹಿಂಗ್ ಹಿಡ್ಕೊಂಡು ಕುತ್ಕೊಂಡ್ರೆ ಆ ಎನರ್ಜಿ ಎಷ್ಟಿತ್ತು ಅಂತಂದ್ರೆ ಸರು ಮಧ್ಯದಲ್ಲಿ ಎಲ್ಲ ಅದೊಂದ್ ರೀತಿ ಶಾಕ್ ಆದಂಗ ಆಗ್ತಾ ಇತ್ತು, ಕೈ ಹಸ್ತದಲ್ಲಿ ಎಲ್ಲ. ಆಮೇಲೆ ಸರ್ ಕೈ ಬಿಡಿ ಅಂತ ಹೇಳ್ತಿದ್ದಾರೆ, ಕೈ ಬಿಡೋದ್ ಬೇಡ, ಕಣ್ಣು ಮುಚ್ಕೊಂಡೇ ಇರೋಣ ಅನಿಸ್ತೇವೆ, ಧ್ಯಾನ ಕಂಟಿನ್ಯೂ ಮಾಡೋಣ ಅನಿಸ್ತೇವೆ. ಸರ್ ಕಣ್ ತೆಗೀರಿ ಅಂತ ಇದಾರೆ ಅಂತ ಹೇಳಿ ಕೈ ತೆಗಿಯೋರ್ ಕೈ ತೆಗಿಲಿಕ್ ಸಹ ಬರ್ತಾ ಇಲ್ಲ. ಅಷ್ಟು ಒಂದ್ ರೀತಿ ಅದು ಏನೋ ಎನರ್ಜಿ ಹಿಂಗ್ ಹಿಡ್ಕೊಂಡಿತ್ತು, ಅದು ಅನ್ನಿಸ್ಬಿಡ್ತು ಹಿಂಗೆ ಚೈನ್ ಅಲ್ಲಿ. ಬಹಳ ಅದ್ಭುತವಾದಂತ ಮೆಡಿಟೇಷನ್ ಇತ್ತು ಅಲ್ಲಿ. ಆಮೇಲೆ ಬೈಜನಾಥ್ ದೇವಾಲಯಕ್ಕೆ ಭಾಗೇಶ್ವರ ಇದ್ರಲ್ಲಿ ಹೋಗಿದ್ದಂಥದ್ದು. ಅಲ್ಲಿ ಗೋಮತಿ ನದಿ ಹರಿತಾ ಇರೋದು. ನಾಗರ ಶೈಲಿಯಲ್ಲಿ ಶಿವ ಪಾರ್ವತಿಯ ಒಂದು ಮಂದಿರ. ಅಲ್ಲಿ ಈಶ್ವರ ಆಗಿರ್ಬೋದು, ಪಾರ್ವತಿ ಆಗಿರ್ಬೋದು, ಬಹಳ ಸುಂದರವಾಗಿದೆ ಅದು. ಆಮೇಲೆ ಅಲ್ಲೂ ಸಹ ಮತ್ತೆ ಧ್ಯಾನ ಮಾಡಿದ್ವಿ. ಎಲ್ಲೇ ಧ್ಯಾನ ಮಾಡಿದ್ರು ಆ ಅನುಭವಗಳು ಅದ್ಭುತವಾದಂತ ಅನುಭವನೇ. ಆಮೇಲೆ ನೆಕ್ಸ್ಟ್ ಡೇ ಇದು ಪಾತಾಳ ಭುವನೇಶ್ವರಕ್ಕೆ ಹೋಗುವಂತ ಒಂದು ಹೊರಟಿದ್ವಿ. ಅವಾಗ ನಮ್ದು ಗಾಡಿ ಟೈರ್ ಪಂಚರ್ ಆಯ್ತು. ಸೊ ಆ ಗಾಡಿಯನ್ನ ನಿಲ್ಸಿ ಆಮೇಲೆ ತಕ್ಷಣ ಕೆಳಗೆ ಇಳಿದ್ವಿ. ಆ ದಿನ ನನ್ನ ಹುಟ್ಟಿದ ದಿವಸ ಅಂತ ಹುಟ್ಟಿದ ದಿವಸ ಅಂತ ಹೇಳ್ಬೋದಾ, ಇಲ್ಲ ಈ ಜನ್ಮ ಮತ್ತೆ ಮರಣದ ಮಧ್ಯದಲ್ಲಿ ಒಂದು ಸುವರ್ಣ ಮೆಟ್ಟಲನ್ನ ಹತ್ತಿ ಆ ಒಂದು ಮರಣಕ್ಕೆ 1 ವರ್ಷ ನಾ ಸಮೀಪಿಸಿದೆ ಅಂತ ಹೇಳ್ಬೋದಾ, ಗೊತ್ತಿಲ್ಲ. ಆದ್ರೆ ಅಲ್ಲಿ ಇಷ್ಟು ಖುಷಿಯನ್ನು. ಒಂದೇ ನಿಮಿಷ, 50ನೇ ಹುಟ್ಟು ಹಬ್ಬ ಮಾಸ್ಟರ್ಸ್ ಗೀತಾ ಮೇಡಮ್ ಅವ್ರದ್ದು ಅಲ್ಲೇ ಅವ್ರ ನೆನಪು ಮಾಡಿದ್ಮೇಲೆ ಆ ನಿಸರ್ಗದ ಮಡಿಲಲ್ಲಿ ಹುಟ್ಟು ಹಬ್ಬ ಆಚರಣೆ ಮಾಡಿದ್ರೆ ಅದು
ಯಾವ ರೇಂಜ್ ಅಲ್ಲಿ ಆನಂದ ಇತ್ತು ಅಂದ್ರೆ ಅದು ಎಲ್ಲಾ ಮಾಸ್ಟರ್ಸ್ಗೆ ಅದನ್ನ ಹೇಳೋದಕ್ಕೆ ಯಾರಿಗೂ ಶಬ್ದನೇ ಇಲ್ಲ. ಈಗ ನೆನಪಾಯ್ತು ಗೀತಾ ಮೇಡಮ್ ಧ್ಯಾನ ಹೇಳ್ಬೇಕ ಯಾನ ಹೇಳ್ಬೇಕ, ನಿಜಕ್ಕೂ ನೀವು ಯಾನ ಸಹಿತ ಧ್ಯಾನ ಹೇಳ್ಬೇಕು. ಅದು ಅವರ ಯಾರೇ ಒಬ್ಬ ಮಾಸ್ಟರ್ ಇಂಥಲ್ಲಿ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಅಂದ್ರೆ ಅದಕ್ಕಿಂತ ಅದ್ಭುತವಾದ ಸ್ಥಿತಿ ಇನ್ನೊಂದಿಲ್ಲ. ಅದು ಅವರ 50ನೇ ಸ್ವರ್ಣ ಮಹೋತ್ಸವ ಬರ್ತ್ಡೇ. ಇನ್ನೊಮ್ಮೆ ನಿಮಗೆ ಆ ದಿನದಲ್ಲೇ ಇದೀವಿ ಅನ್ಕೊಂಡು ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಹಬ್ಬದ ಸರ್. ಶುಭಾಶಯಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್. ಅಲ್ಲಿ ಇಷ್ಟು ಖುಷಿ ಆಯ್ತು ಅಂತಂದ್ರೆ ಹಿಮಾಲಯದ ತಪ್ಪಲಲ್ಲಿ ಎಲ್ಲ ಮೆಡಿಟೇಟರ್ಸ್ ಜೊತೆಯಲ್ಲಿ ಗುರುಗಳ ಜೊತೆಯಲ್ಲಿ ಇದ್ಕೊಂಡು ಆ ಒಂದು ಸ್ವರ್ಣ ಮೆಟ್ಟಲನ್ನ ಹತ್ತುವಂತ ಒಂದು ಸಂದರ್ಭ ಅಲ್ಲಿ ಆಚರಿಸ್ಕೊಳ್ಳುವಂತ ಸಂದರ್ಭ ಸಿಕ್ಕಿದ್ದು ಬಹಳ ಸಂತೋಷವನ್ನು ಕೊಡ್ತು. ಇದು ನನ್ನ ಹುಟ್ಟದಾಗಿಂದ ಈಗ ಏನ್ 49 ಮುಗ್ದು 50 ಮೆಟ್ಟಿದೆ. ಆ ಒಂದು ಸಂದರ್ಭದಲ್ಲಿ ಇಷ್ಟು ಜನರ ಮಧ್ಯೆ ಆಚರಿಸ್ಕೊಂಡಿದ್ದು ಇದೇ ಫಸ್ಟ್ ಟೈಮ್. ಬಿಟ್ರೆ ದೊಡ್ಡದಾಗಿ ನಮ್ ಕಡೆ ನಾವೆಲ್ಲ ನಮ್ಮ ಮಕ್ಕಳನ್ನ ಬರ್ತ್ಡೇ ಸೆಲೆಬ್ರೇಷನ್ ಅಂತೇಳಿ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡ್ತೇವೆ. ಬಿಟ್ರೆ ನಾವಿರುವಾಗೆಲ್ಲ ಏನಿರ್ಲಿಲ್ಲ, ಸುಮ್ನೆ ಒಂದು ಅಮ್ಮ ಪಾಯಸ ಮಾಡೋರು, ಊಟ ಮಾಡೋರು, ಇಷ್ಟೇ ಇರ್ತಿತ್ತು. ಇಷ್ಟೊಂದು ಜನರ ಮಧ್ಯೆ, ಅದು ಗುರುಗಳ ಜೊತೆ ಮೆಡಿಟೇಟರ್ಸ್ ಮಧ್ಯೆ ಹಿಮಾಲಯ ತಪ್ಪಲಲ್ಲಿ ಅಲ್ಲಿ ಇದ್ಕೊಂಡು ಮಾಡಿದ್ದನ್ನ ಅದು ಮರಿಲಿಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಆ ಗುರುವಿನ ಒಂದು ನಮ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಲ್ಲ ಸರ್. ಇರ್ಲಿ, ಬಹಳ ಖುಷಿಯನ್ನ ಕೊಡ್ತು. ಒಂದು ತಿಳ್ಕೊಂಬಿಡಿ ಮಾಸ್ಟರ್ಸ್, ಮೋಡ ಇವ್ರ ಕೆಳಗೆ, ಇವರು ಮೋಡದ ಮೇಲೆ, ಅಲ್ಲಿ ಇವರ ಬರ್ತ್ಡೇ ಸೆಲೆಬ್ರೇಷನ್ ಆಯ್ತು. ಎಷ್ಟು ಅದ್ಭುತವಾಗಿರ್ಬೋದು. ಓಕೆ, ನೆಕ್ಸ್ಟ್ ಪ್ಲೀಸ್. ಆಮೇಲೆ ಆ ದಿವ್ಸ ನಾವ್ ಅಲ್ಲಿ ಪಾತಾಳ ಭುವನೇಶ್ವರಕ್ಕೆ ಹೋದ್ವಿ. ಪಾತಾಳ ಭುವನೇಶ್ವರಕ್ಕೆ ಹೋಗುವಾಗ ನಾನು ಯಾಕೋ ಗಾಡಿಯಿಂದ ಇಳ್ದವಳು ಏನೋ ಸ್ವಲ್ಪ ಒಂದ್ ರೀತಿ ಅನ್ಈಸಿನೆಸ್ ಅನಿಸ್ತಾ ಇತ್ತು. ಮತ್ತೆ ಅಲ್ಲಿ ಹೋಗಿದ್ದೆ, ಎಲ್ಲರೂ ಹೆದರ್ಸ್ಲಿಕ್ಕೆ ಶುರು ಮಾಡಿದ್ರು. ಒಳಗ್ ಹೋಗಕ್ಕಾಗಲ್ಲ ಹೆದರ್ಸಿದ್ರು. ಅವಾಗ ಸ್ವಲ್ಪ ಯಾಕೋ ಅನುಮಾನ ಬಂತು, ಅನ್ಈಸಿ ಯಾಕೋ ಅನಿಸ್ತಾ ಇದೆ, ಏನ್ ವ್ಯತ್ಯಾಸ ಆಯ್ತು ಗೊತ್ತಾಗ್ಲಿಲ್ಲ, ಹಿಂಗ್ ಅನ್ಕೊಳ್ತಾ ಇದ್ದೆ. ಆದ್ರೆ ಕಡೆಗೆ ಮತ್ತೆ ಅಲ್ಲಿ ಲೈನಿಗೆ ಹೋಗಿ ನಿಂತ ಮೇಲೆ ಏನಿಲ್ಲ, ಎಲ್ಲಾ ಮರ್ತೋಯ್ತು. ಆಮೇಲೆ ಕೆಳಗೆ ಇಳ್ದು ಹೋಗ್ತಾ ಇದ್ರೆ ಅದ್ರ ಅನುಭವನೇ ಬೇರೆ. ಅದು ಪಾತಾಳ ಭುವನೇಶ್ವರದಲ್ಲಿ ಇಳಿತಾ ಹೋದ್ರೆ ಪಾತಾಳಕ್ಕೆ ಇಳಿತಾ ಇರೋದು ಅಂತ ಅನುಭವನೇ ಬೇರೆ. ಅಲ್ಲಿ ಹೋದ್ಮೇಲೆ ಒಂದು ಅದ್ಭುತವಾದಂತ ಜಗತ್ತು ಅದು ಒಳಗಡೆ. ಆ ಜಗತ್ತನ್ನ ನಾವು ಅಲ್ಲಿ ಹೋಗಿ ಅನುಭವಿಸಿದವರಿಗೆ, ಸವಿದವರಿಗೇನೆ ಅದು ಗೊತ್ತಿರ್ಬೇಕು. ಮತ್ತೆ ಅಲ್ಲೆಲ್ಲ ಒಳಗಡೆ ಎಲ್ಲ ನೋಡ್ತಾ ಇದ್ರೆ ಎಲ್ಲ ಒಂದ್ ರೀತಿ ಅದ್ಭುತಗಳು. ಆಮೇಲೆ ಲಾಸ್ಟ್ ಅಲ್ಲಿ ಪಾಂಡವರು ಸ್ವರ್ಗಕ್ಕೆ ಹೋಗುವಂತ ದಾರಿಯನ್ನು ನೋಡಿ ಬಂದ್ವಿ. ಆಮೇಲೆ ಅಲ್ಲಿ ಹೋಗುವಾಗೇನೆ ಏನೊಂದ್ ರೀತಿ ಧ್ಯಾನದ ಅನುಭವನೇ ಸಿಗ್ತಾ ಇತ್ತು ಪ್ರತಿ ಕಡೆ ಹೋಗ್ತಾ ಇರುವಾಗೆಲ್ಲ. ಆಮೇಲೆ ನಮ್ಮ ಒಂದು ಸ್ಟೆಮಿನಾ ಎಷ್ಟಿದೆ ಅನ್ನುವಂಥದ್ದು ನಮ್ಗೆ ಅಲ್ಲಿ ಗೊತ್ತಾಗುವಂತ ಒಂದ್ ಸಂದರ್ಭನು ಹತ್ತುವಾಗ ಆಗಿರ್ಬೋದು, ಇಳಿವಾಗ ಆಗಿರ್ಬೋದು. ಮತ್ತೆಲ್ಲರೂ ಎಷ್ಟು 82 ವರ್ಷದ ಹಿರಿಯರಿಂದ ಹಿಡಿದು ಎಲ್ಲರೂ ಅಲ್ಲಿ ಇಳಿದು ಬಂದಿರುವಂತದ್ದು ಬಹಳ ನಮ್ಗೆಲ್ಲರಿಗೂ ಸಂತೃಪ್ತಿಯನ್ನ ಕೊಡ್ತು ಅಲ್ಲಿ. ಆಮೇಲೆ ಅಲ್ಲಿನೇ ಪಾತಾಳ ಭುವನೇಶ್ವರಕ್ಕೆ ಇನ್ನೇನು ಇಳಿಯೋದಕ್ಕಿಂತ ಮೊದ್ಲೇನೆ ನನ್ಗೆ ಅಲ್ಲಿ ಎಂಟ್ರಿ ಆಗಿದ ತಕ್ಷಣ ನನ್ಗೊಂದ್ ಜಿಗಣೆ ಕಚ್ಚಿಬಿಟ್ಟಿತ್ತು. ಏನಾಯ್ತು ಅಂತ ಗೊತ್ತಿಲ್ಲ, ಕಾಲಿಗೆ ನೀರ್ ಹಾಕಕ್ ಹೋಗ್ತೇನೆ ಏನೋ ಇದೆ, ಪಟ್ ಅಂತ ತೆಗೆದು ನೋಡಿದ್ರೆ ಜಿಗಣೆ ರಕ್ತ ಹಿಂಗೆ ಹೋಗ್ತಾ ಇತ್ತು. ಇಲ್ಲೇನೋ ರಕ್ತದ್ದೇನೋ ಸಂಬಂಧ ಇತ್ತಾ ಏನು ಅಂತ ಗೊತ್ತಾಗ್ಲಿಲ್ಲ. ಸರಿ ಅಂತೇಳಿ ಮತ್ತೆ ಪಾತಾಳ ಭುವನೇಶ್ವರ ಒಂದು ಅದ್ಭುತವಾದಂತ ಒಂದು ಅನುಭವ. ಆಮೇಲೆ ಅಲ್ಲಿಂದ ನಾವು ಮತ್ತೆ ರೂಮಿಗೆ ಹೋದ್ಮೇಲೆ ಸರ್ ಹೇಳಿದ್ರು ನಾಳೆ ಬೆಳಗ್ಗೆ ಎಲ್ಲ ರೈನ್ ಮೆಡಿಟೇಷನ್ ಮಾಡ್ಬೇಕು, ಏನೇನು ಚಳಿಗೆ ಅಂತೇಳಿ ಎಲ್ಲ ತಂದಿದ್ದೀರ ಎಲ್ಲ ಹಾಕೊಂಡ್ ಬನ್ನಿ ಅಂತಂದ್ರು. ಮರ್ದಿವ್ಸ ಬೆಳಗ್ಗೆ ಫುಲ್ ಎಲ್ಲ ಪ್ಯಾಕ್ ಆಗಿ ರೈನ್ ಕೋಟ್ ಸಹ ಹಾಕೊಂಡು ಮಳೆಯಲ್ಲಿ ಕುತ್ಕೊಂಡು ಮೆಡಿಟೇಷನ್ ಅನ್ನ ಮಾಡಿದ್ವಿ. ಮಳೆಯಲ್ಲಿ ಮೆಡಿಟೇಷನ್ ಮಾಡಿದಂತ ಅನುಭವ ಅಂತೂ ಯಾವಾಗೂ ಮಾಡಿರ್ಲಿಲ್ಲ. ಹೋಗ್ತೇವೆ ಅಂದ್ರೂ ಬಿಡೋದಿಲ್ಲ ಬಿಡಿ, ಮಳೆಯಲ್ಲಿ ಹೋಗ್ತೇವೆ ಅಂತಂದ್ರೆ. ಇಲ್ಲಿ ನಮ್ಮ ಗುರುಗಳೇ ಬನ್ನಿ ಮಳೆಯಲ್ಲಿ ಕುತ್ಕೊಂಡು ಮಾಡೋಣ ಅಂದವಾಗ ಬಹಳ ಖುಷಿ ಆಯ್ತು. ಅಲ್ಲಿ ಹೋಗಿ ಕುಂತ್ರೆ ಈ ಮೆಡಿಟೇಷನ್ ಇಂದ ಅನುಭವಗಳೆಲ್ಲ ಕೆಲವೊಂದು ಹೇಗಾಗಿದೆ ಅಂದ್ರೆ, ಸರ್ ಯಾವಾಗೂ ಹೇಳ್ತಾರೆ ಅನುಭವಗಳನ್ನ ಬರ್ದಿಡಿ ಅಂತೇಳಿ. ನಾನು ಬರ್ದಿಡಕ್ ಹೋಗ್ಲಿಲ್ಲ, ಅದು ಎಲ್ಲೋ ಸ್ವಲ್ಪ ಮರ್ತ್ ಹೋಗ್ತಾ ಇದೆ. ಹಾಗಾಗಿ ಯಾವ್ದೋ ಒಂದು ಕಣ್ಣು, ನಾ ಎಲ್ಲೇ ಮೆಡಿಟೇಷನ್ ಮಾಡಿದ್ರು ಸಹ ಯಾವ್ದೋ ಒಂದು ಕಣ್ಣು, 2 ಕಣ್ಣು ಈಗ ನಾನು ನೋಡೋ ಹಾಗೆ. ಆಮೇಲೆ ಒಂದು ರೌಂಡ್, ಮತ್ತೆ ಅದರ ಸುತ್ತಲೂ ಒಂದು ಏನಂತಾರೆ
ಏನೋ ಹೇಳ್ತಾರೆ, ಒಂದ್ ಶಬ್ದ ನೆನಪಾಗ್ತಾ ಇಲ್ಲ ನಂಗೆ. ಒಂದು ಡಾಟ್ ಮತ್ತೆ ಅದ್ರ ಸುತ್ತಲೂ ಒಂದು ರೌಂಡ್ ಆ ರೀತಿ ಏನೋ ಒಂದು ಕಾಣಿಸುವಂತದ್ದು ಸುಮಾರು ಎಲ್ಲಾ ಧ್ಯಾನಗಳಲ್ಲಿ ನನಗೆ ಕಾಣಿಸ್ತಾ ಇರುವಂತದ್ದು. ಆಮೇಲೆ ಎಲ್ಲೇ ಕೂತ್ರು ಸಹ ಕುತ್ತಿಗೆ ಅನ್ನುವಂಥದ್ದು ಮೇಲೆ 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 ಹೋಗೋದು. ಅದು ಸರ್ ಒಮ್ಮೆ ಹೇಳಿದ್ರು, ಅದು ಒಂದ ಆ, ಏನೋ ಒಂದು ಸಂದೇಶ ಕೊಡ್ಲಿಕ್ಕೆ ಇದ್ ಮಾಡ್ತಾ ಇದ್ದಾರೆ, ಅದನ್ನ ತಗೋ ಅಂತೇಳಿ. ಬಹುಶಃ ನನ್ಗೆ ಅದು ರಿಸೀವ್ ಮಾಡ್ಲಿಕ್ಕೆ ಆಗ್ತಾ ಇಲ್ವಾ ಅಂತ ಅನಿಸ್ತು. ಆಮ್, ಅಂದ್ರೆ ಎಲ್ಲ ಅನುಭವ ಬಹಳ ಚೆನ್ನಾಗಿತ್ತು. ಆಮೇಲೆ ವೃದ್ಧ ಜಾಗೇಶ್ವರ ಧಾಮಕ್ಕೆ ಹೋದವಾಗ ಅಲ್ಲಿ ಸರ್ ಯಜ್ಞವನ್ನ ಮಾಡಿದ್ರು. ಯಜ್ಞ ಕುಂಡದ ಸುತ್ತಲೂ ಕುಳಿತುಕೊಂಡು ಯಜ್ಞವನ್ನ ಮಾಡಿದ್ದು. ಅದು ಸಹ ಯಾವ್ದು ಕೇಳಿದ್ರು ಮರೀಲಿಕ್ಕೆ ಆಗದೆ ಇರುವಂತ ಒಂದು ಅನುಭವ ಕೊಡುವಂತ ಒಂದು ಧ್ಯಾನನೇ ಇತ್ತು. ಎಷ್ಟು ಎನರ್ಜಿ ಇತ್ತಂತಂದ್ರೆ ಅಲ್ಲಿ ಅದು ಆ, ಅಲ್ಲಿ ಬಂದು ಅನುಭವಿಸಿದವರಿಗೆನೆ ಮಾತ್ರ ಅರ್ಥ ಆಗುತ್ತೆ ಅಂತಾನೆ ಹೇಳ್ಬೇಕು. ಆಮೇಲೆ ಜಾಗೇಶ್ವರ ಧಾಮಕ್ಕೆ ಹೋಗಿ ಅಲ್ಲಿ ಆ ಒಂದು ಆ, ಏನಂತೇವೆ, ದೇವದಾರು ಮರದ ಕೆಳಗಡೆ ಶಿವಪಾರ್ವತಿಯರ ಅರ್ಧನಾರೀಶ್ವರ ಮರ ಅದು. ಅದು ಆ ಕೆಲವರು 6,000 ಅಂತೇಳಿ ಏನೋ ಹೇಳಿದ್ರು. ಕಡೆ ಮತ್ತೆ ಸರ್ ಹತ್ರ ಕೇಳಿದವಾಗ ಸರ್ ಅದಕ್ಕೆ ಆಯಸ್ ಹೇಳಿಕೆ ಬರಲ್ಲ ಅಷ್ಟು ಇದ್ರದ್ದು ಅಂತ. ಹೀಗೆ ಎಷ್ಟು ದೊಡ್ಡದಾಗಿದೆ ಆ ಮರ ಅಂತಂದ್ರೆ ಅದನ್ನು ಕಣ್ ಕಣ್ ಮುಚ್ಚೋದ್ ಬೇಡ ಅಂತ ಅನಿಸ್ತಾ ಇತ್ತು, ನೋಡ್ತಾನೆ ಇರೋಣ ಅದನ್ನ ಅನ್ನುವಂಥದ್ದು. ಸರ್ ಧ್ಯಾನ ಕೂತ್ಕೊಳ್ಳಿ ಅಂತ ಅಂದವಾಗ ಅದ್ ಆ ಆ ಜಾಗ ಕುಂಭಕರ್ಣ ಮತ್ತೆ ರಾವಣ ಎಲ್ಲ ಧ್ಯಾನ ಮಾಡಿದಂತ ಒಂದು ಪ್ರದೇಶ ಅದು. ಅಲ್ಲಿ ಸರ್ ಧ್ಯಾನ ಕೂತ್ಕೊಳ್ಳಿ ಅಂತ ಅಂದವಾಗ ಈ ಅರ್ಧನಾರೀಶ್ವರ ಮರದ ಎದುರುಗಡೆ ಕೂತ್ಕೊಳ್ಳುವಾಗ ಫುಲ್ ಕಣ್ಬಿಟ್ಟು ಮೇಲ್ವರೆಗೆ ನೋಡಿ ಹೀಗೆ ಕಣ್ಣು ಮುಚ್ಚಿ ಕುಳಿತುಕೊಂಡೆ. ಕುಳಿತುಕೊಂಡ್ರೆ ಒಂದು ಶಿವಲಿಂಗ ಕಾಣ್ತು. ಶಿವಲಿಂಗ ಬಂದ್ಮೇಲೆ ಆ ಪದೇ ಪದೇ ಆ ಶಿವಲಿಂಗದಲ್ಲಿ ಮತ್ತೆ ಕೇತಪ್ಪ ಸರ್ ಮುಖ ಕಾಣಿಸೋದು. ಹೀಗೆ ನೋಡ್ತಾ ಇದ್ರೆ ಮತ್ತೆ ಹೀಗೆ ಹೋಗೋದು, ಮತ್ತೆ ಕೇತಪ್ಪ ಸರ್ ಮುಖ ಕಾಣ್ತಾ ಇತ್ತು. ಅದನ್ನ ನೋಡಿ ಇಷ್ಟು ಆ ಇದನ್ನ ಈಗ ನೆನ್ಪು ಮಾಡ್ಕೊಂಡು ರೋಮಾಂಚನ ಆಗ್ತದೆ. ಆಮೇಲೆ ಆ ಮರದ ಮೇಲ್ಗಡೆಯಿಂದ ಒನ್ ಟೈಮ್ ಎಲ್ಲ ಬಂಗಾರದ ನಾಣ್ಯ ಹೀಗೆ ಮಳೆ ರೀತಿ ಹೀಗೆ ಬೀಳೋ ಹಾಗೆ. ಆಮೇಲೆ ಅದು ಎಷ್ಟು ಹೈಟ್ ಇತ್ತು ಮರ ಅಂತಂದ್ರೆ ಕುತ್ತಿಗೆ ಹಿಂಗ ಮೇಲೆ ಗೊತ್ತಾಗದೆ ಇರೋ ರೀತಿ ಮೂವ್ ಆಗಿ ಮೇಲೆ ಹೋಗ್ಬಿಡ್ತಾ ಇತ್ತು ಕುತ್ತಿಗೆ. 5 ಸಲ ನಾನು ಕೆಳಗಿಳಿಸಿದೆ, ಮತ್ತೇನ್ ಆಗಲ್ಲ ಅಂತ ಲಾಸ್ಟ್ ಮತ್ತೆ ಹಿಂಗ ಫುಲ್ ಬಿಟ್ಟಿಟ್ಟೆ. ಫುಲ್ ಕುತ್ತಿಗೆ ಎಲ್ಲ ನೋವು ಆಗೋಷ್ಟ್ರ ಮಟ್ಟಿಗೆ ನಮ್ ಕುತ್ತಿಗೆನ ಮೇಲ್ ತಕೊಂಡ್ ಹೋಗ್ತಾ ಇತ್ತು ಅಲ್ಲಿ. ಆ ಒಂದು ಧ್ಯಾನದ ಅನುಭವ ಅಂತೂ ಬಹಳ ಇತ್ತು. ಲಾಸ್ಟ್ ಅಲ್ಲಿ ಮತ್ತೆ ನಮ್ ಸಾರು ನನ್ಗೆ ಆ ಮರದಲ್ಲಿನೇ ಕಂಡ್ರು. ಬಹಳ ಒಂದು ಖುಷಿಯ ಒಂದು ಅದ್ಭುತ ಅನುಭವ ಅದು. ಆ, ಆಮೇಲೆ ನೆಕ್ಸ್ಟ್ ಡೇ ಗೋಲು ಮಂದಿರಕ್ಕೆ ಹೋಗಿದ್ವಿ. ಅಲ್ಲಿನೂ ಸಹ ಇದು ಆ, ಪತ್ರಿಜಿ ಸರ್ ಗುರುಗಳ ಒಂದು ಆಶಯ ಏನಿದೆ ಅದರ ಪ್ರಕಾರ ಒಂದು ಕಟ್ಟುವಂಥದ್ದು, ಗಂಟೆಯನ್ನ ಕಟ್ಟೋದು ಅಂತ, ಹರಕೆ ಕಟ್ಟೋದು ಅಂತೇಳಿ. ಅದಕ್ಕೆ ಆ ರೀತಿಯ ಒಂದು ಹರಕೆಯನ್ನ ಆ, ಪತ್ರಿಜಿ ಸರ್ ಅವರ ಆಶಯವನ್ನ ಸರ್ ಮೂಲಕ ಅಲ್ಲಿ ಎಲ್ಲರೂ ಸೇರಿ ಕಟ್ಟಿದ್ವಿ. ಅಲ್ಲಿ ಧ್ಯಾನನೂ ಸಹ ಅದು ಸಹ ಅದ್ಭುತ ಧ್ಯಾನನೇ. ಅದನ್ನ ವಿವರಿಸ್ತಾ ಹೋಗ್ಲಿಕ್ಕೆ ಮತ್ತೆ ಆ, ಅಷ್ಟು ಡೀಪ್ ಆಗಿತ್ತು ಅಲ್ಲಿಯೂ ಸಹ ಆ ಧ್ಯಾನ. ಆಮೇಲೆ ನಾವು ಕಸಾರ ದೇವಿ ದೇವಸ್ಥಾನಕ್ಕೆ ಹೋದ್ವಿ. ಕಸಾರ ದೇವಸ್ಥಾನದಲ್ಲಿ ಅದು ಹೀಲಿಂಗ್ ಬೆಟ್ಟ ಅಂತಾನೂ ಹೇಳ್ತಾರೆ. ಮತ್ತೆ ವಿವೇಕಾನಂದ ಅವರು ಮೆಡಿಟೇಷನ್ ಮಾಡುವಂತದ್ದು ಸಹ ಇದೆ ಅಲ್ಲಿ. ಆ ಕಸಾರ ದೇವಿ ಎಷ್ಟು ಸುಂದರಿಯಾಗಿದ್ದಾಳೆ ಅಂತಂದ್ರೆ ಅವಳು ಹೋದ ತಕ್ಷಣ ಅವಳ ಕಣ್ಣೇ ನಮ್ಮನ್ನ ಸೆಳೀತಾ ಇತ್ತು. ಬಹಳ ಅಂದ್ರೆ ಬಹಳ ಚೆನ್ನಾಗಿತ್ತು. ಅದಕ್ಕಿಂತ ಮೊದ್ಲು ನಾವು ಮೆಡಿಟೇಷನ್ ಮಾಡಿ ಹೋದ್ವಿ. ಆ ಮೆಡಿಟೇಷನ್ ಸಹ ಅಲ್ಲಿ ಮಂಗಗಳು ಸಹ ಈಗ ನಮ್ಮ ಎದುರಿಗೆ ಬಂದು ಕೂತ್ಕೊಂಡಿದ್ವು. ಸರ್ ಹೇಳಿದ್ರು ಯಾವ್ದು ಮಂಗಗಳನ್ನು ಲಕ್ಷಕ್ಕೆ ಕೊಡಕ್ ಹೋಗ್ಬೇಡಿ, ನಿಮ್ಮಷ್ಟಕ್ಕೆ ನೀವು ಕೂತ್ಕೊಳ್ಳಿ ಅಂತೇಳಿ. ನಾನೆಲ್ಲ ನಿಜ ಹೇಳ್ಬೇಕಂದ್ರೆ ಹೆದರುತ್ತೇನೆ ನಾನು. ಮಂಗಗಳಿಗಾಗಿರ್ಬೋದು, ಪ್ರಾಣಿಗಳಿಗೆ ಸ್ವಲ್ಪ ಹೆದರಿಕೆ ಜಾಸ್ತಿ. ಆದ್ರೆ ಈಗ ನೋಡ್ದೆ ತನ್ನಷ್ಟಕ್ಕೆ ತಾನು ಸುಮ್ನೆ ಹಿಂಗ್ ಓಡಾಡ್ಕೊಂಡು ಮತ್ತೆ ಹಂಗೆ ಕುತ್ಕೊಂಡು ಕಣ್ ಮುಚ್ಕೊಂಡು ಧ್ಯಾನ ಮಾಡಿದ್ವಿ. ಅಲ್ಲೂ ಅಷ್ಟೇ ಬಹಳ ಅಂದ್ರೆ ಬಹಳ ಡೀಪ್ ಆಗಿತ್ತು ಮೆಡಿಟೇಷನ್. ಹೇಳೋದ್ ಬೇಡ ಆಗಿತ್ತು, ಆದ್ರೆ ಸರ್ ಎಬ್ಬಿಸ್ಬಿಡ್ತಾರೆ ಅಂತ ಅನ್ಕೊಂಡು ಮತ್ತೆ ಎದ್ಕೊಂಡು ಮತ್ತೆ ಮುಂದೆಲ್ಲ ಈಶ್ವರನ ದರ್ಶನಕ್ಕೆ ಅಂತ ಹೇಳಿ ಹೋದ್ವಿ. ಆಮೇಲೆ ಈಶ್ವರನ ದರ್ಶನ ಅಲ್ಲಿ ಸ್ವಲ್ಪ ಜಾಸ್ತಿ ಹೊತ್ತು ಮಾಡಿ ಫೋಟೋಸ್ ಎಲ್ಲ ತಕೊಂಡು ಲಾಸ್ಟ್ ಅಲ್ಲಿ ವಿವೇಕಾನಂದ ಗುಹೆಗೆ ಬಂದ್ವಿ. ಆಮೇಲೆ ಅನ್ನಿಸ್ತು ವಿವೇಕಾನಂದ ಗುಹೆಯಲ್ಲಿ ಸ್ವಲ್ಪ ಜಾಸ್ತಿ ಸಮಯ ನಾವು ಕುತ್ಕೊಂಡ್ರೆ ಚೆನ್ನಾಗಿತ್ತಂತ. ಅಲ್ಲಿ ನಾನು ಬರೀ 3 ನಿಮಿಷ ಕುಂತ್ವಿ ನಾವು ಧ್ಯಾನಕ್ಕೆ.
ಇಷ್ಟು ಎನರ್ಜಿ ತಮ್ಮ ಗುಹೆಯಲ್ಲಿ ಕುಂತು ಒಂದ ಕ್ಷಣಕ್ಕೆ ಕೈ ಹಸ್ತದಲ್ಲಿ ಎಲ್ಲ ಹೀಗೆ ರೌಂಡ್ ತಿರ್ಗೋ ರೀತಿ ಬಹಳ ಎನರ್ಜಿ ಇತ್ತು. ಇವು ಇನ್ನೂ ಮೊದ್ಲೇ ಬರ್ಬೇಕಿತ್ತು ಅಂತ ಅನ್ನಿಸ್ತು. ಆದ್ರೆ ಎಲ್ಲ ಕ್ಯೂನಲ್ಲಿ ಇದ್ವು, ಅಲ್ಲಿಂದ ಅಷ್ಟಕ್ಕೆ ಎದ್ದು ಹೋದ್ವಿ. ಆಮೇಲೆ ಅಲ್ಲೇ ಕೆಲವೊಂದು ಇದಿತ್ತು, ಬಂಡೆಗಲ್ಲಿತ್ತು ದೊಡ್ಡದು. ಕೆಳಗೆ ಇಳಿದು ಹೋದ್ರೆ ಒಂದು ಬಂಡೆಗಲ್ಲಿಂದ ಇಲ್ಲಿಂದ ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಫುಲ್ ಪ್ರಪಾತಕ್ಕೆ ಬೀಳ್ಬೇಕು, ಆ ರೀತಿ ಇರುವಂತ ಒಂದು ಬಂಡೆಗಲ್ಲಿತ್ತು. ನಾನು ನಮ್ಮ ಮನೆಯವರು ಮಾತ್ರ ಅಲ್ಲಿ ಇಳ್ಕೊಂಡು ಹೋದ್ವಿ. ಅಲ್ಲಿ ನಾನು ಅಲ್ಲಿ ಮುಂದ್ ಬರೋದ್ ಬೇಡ, ನಾನು ಇಲ್ಲೇ ಕುಂತಿರ್ತೇನೆ ಅಂತಿದ್ದೆ. ಮತ್ತೆ ಫೋಟೋ ಎಲ್ಲ ತೆಗಿತಾ ಇದ್ದಿರ್ಬೇಕು ನಮ್ಮ ಮನೆಯವರು. ಮತ್ತೆ ಕೆಳಗ್ ಕಣ್ಬಿಟ್ಟು ನೋಡ್ದೆ, ಮನೆಯವ್ರು ಮತ್ತೆ ಕೆಳಗಿನ ಬಂಡೆ ಹೋಗ್ಬಿಟ್ಟಿದ್ರು. ಸರಿ ನಾನು ಬರ್ತೇನೆ ಅಂತ ಅಲ್ಲಿ ಹೋದೆ. ಕಷ್ಟ ಏನಿರ್ಲಿಲ್ಲ, ಹತ್ಬೋದು ಅಂತ ಹತ್ತದೆ. ಅಲ್ಲಿ ನೋಡಿದ್ರೆ ಮಂಗ ಕೂತಿತ್ತು. ಬೇಕೋ ಬೇಡೋ ಅಂತ ಹೇಳಿ ಅನ್ಕೊಂಡು ಆದ್ರೂ ಮತ್ತೆ ಹೋದ್ವಿ. ಆಮೇಲೆ ಅಲ್ಲಿ ಮಂಗ ಬಂಡೆ ತುದಿಯಲ್ಲಿ ಕುತ್ಕೊಂಡಿತ್ತು. ನಾವು ಶುರುನಲ್ಲಿ ಇದ್ವಿ. ನಾನು ಇನ್ನು ಮುಂದೆ ಹೋಗೋಣ ಅಂದೆ. ಮನೆಯವ್ರು ಮತ್ತೆ ಮುಂದ್ ಬೇಡ, ಇಲ್ಲೇ ಕುತ್ಕೊ ಅಂತಂದ್ರು. ಕುತ್ಕೊಂಡು ಅಲ್ಲೇ ಹೀಗೆಲ್ಲ ಬಹಳ ಅಂದ್ರೆ ಬಹಳ ಚಂದ ಆಯ್ತು. ಪ್ರಕೃತಿ ಸವಿಬೇಕಂತಂದ್ರೆ ಆ ಬಂಡೆ ಮೇಲೆ ಕೂತಾಗ ಮತ್ತೂ ಜಾಸ್ತಿ ಚೆನ್ನಾಗ ಅನುಭವ ಆಯ್ತು. ಅಲ್ಲಿ ಕುತ್ಕೊಂಡು ವಾಪಸ್ ಬರ್ಬೇಕು ಅಂತ ಮಾಡೋಷ್ಟೊತ್ತಿಗೆ ಆ ಮಂಗ್ಯ ನಮ್ಮ ಕಡೆಗೇನೆ ಬರ್ಲಿಕ್ಕೆ ಶುರುವಾಯ್ತು. ನಮ್ ಮನೆಯವ್ರು ಏನ್ ಮಾಡಿದ್ರು, ನಾನ್ ಬಹಳ ಹೆದರುತ್ತೇನೆ ಅಂತ ಹೇಳ್ಕೊಂಡು, ನಾನ್ ಆಕ್ಚುಲಿ ಸರ್ ಹೇಳಿದ್ದು ತಲೆಯಲ್ಲಿತ್ತು ನಂಗೆ, ಮಂಗಗಳು ಬಂದ್ರೆ ಹೆದರ್ಬೇಡಿ, ಅವು ಮುಟ್ಟಿದ್ರು ಏನು ಅನ್ಕೋಬೇಡಿ, ಸುಮ್ನೆ ಇರಿ ಅಂತ ಹೇಳಿದ್ದು ತಲೆಯಲ್ಲಿ ಇತ್ತು. ಆದ್ರೆ ನಮ್ ಮನೆಯವರು ನಾನ್ ಹೆದ್ರೋದು ಗೊತ್ತಿರೋ ಕಾರಣಕ್ಕೆ ಅದಕ್ಕೆ ಒಂದ್ಸಲ ಹೋಗು 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 ಅಂತಂದ್ರು. ಅಷ್ಟೇ ಹೇಳಿದ್ದೆ, ಆ ಮಂಗ್ಯಕ್ಕೆ ಸಿಟ್ಟು ಬಂದು ಅದು ಹೊರಡೋ ಹೊತ್ತಿಗೆ ಅಂತ ಮೊಬೈಲ್ ಹಾಕೊಳ್ಳಿಕ್ಕೆ ಅಂತ ಜಿಪ್ ಓಪನ್ ಮಾಡ್ಬಿಟ್ರು ಮನೆಯವರು. ಸೊ ಅದು ಹತ್ರ ಬಂದು ಅವಾಗ ದೂರ ಹೋಗು ಅಂತಂದ್ರು. ಹಂಗಂದಿದ್ದು ನಮ್ಮ ಮನೆಯವ್ರಿಗೆ ಸ್ವಲ್ಪ ಉಗುರು ತಾಗಿಸ್ತು ಅದು, ಹೀಗೆ ಮುಟ್ತು. ಹಂಗೆ ಮತ್ತೆ ನೀವ್ ಹೇಳಿದ್ದನ್ನ ನೆನ್ಪ್ ಮಾಡ್ದೆ. ಸರ್ ಹೀಗೆ ಹೇಳಿದ್ರು, ಯಾವ್ದಕ್ಕೂ ಏನು ಇದ್ ಮಾಡ್ಕೋಬೇಡಿ ಅಂತ ಹಿಂಗೆ ಹೇಳಿದ್ರು ಅಂತ ಹೇಳಿ. ಆಮೇಲೆ ನನ್ ಬೆನ್ನು ಹತ್ತಿದೆ ಅದು, ಹಿಂಗೆ ನನ್ನ ಬ್ಯಾಗ್ ಮೇಲೆ ಹಿಂಗ್ ಹತ್ಕೊಂಡಿದೆ. ಚಂದ ಮಾಡಿ ನೋಡಿದ್ದೇನೆ, ಸ್ವಲ್ಪನೂ ಹೆದರಿಕೆ ಆಗ್ಲಿಲ್ಲ. ಯಾಕಂದ್ರೆ ಗುರುಗಳು ಹೇಳಿದ್ ಮಾತ್ ಕಿವಿಲಿತ್ತು ನನ್ಗೆ. ಹಿಂಗೆ ನನ್ ಬ್ಯಾಗ್ ಹಿಡ್ಕೊಂಡಿದ್ದೆ, ನನ್ ಕ್ಯಾಪ್ ಎಲ್ಲ ಈಗ ತೆಗಿತಾ ಇದೆ, ಹಿಂಗ್ ನೋಡ್ತಾ ಇದ್ದೇನೆ. ಹಿಂಗ್ ತಿರ್ಗಿ ನೋಡ್ದೆ, ಖುಷಿಯೇ ಆಯ್ತು ಒಂದ್ ರೀತಿ. ಹಾಗೇನೆ ಅಲ್ಲಿ ಮಾಡ್ಕೊಂಡು ಹೊರಟು ಬಂದ್ವಿ ಅಲ್ಲಿಂದ. ಹಾಗಾಗಿ ಇದೆಲ್ಲ ನಾ ಸರ್ಗೆ ಧ್ಯಾನದ್ದೇ ಹೇಳ್ಬೇಕಾ ಯಾನದ್ದ ಕೇಳಿದ್ ಈ ಕಾರಣಕ್ಕೇನೆ ಅದೆಲ್ಲ. ಎರಡು ಹಾ ಸರ್, ಹೆದ್ರಿಕೆ ಬಹಳ ಇರುವಂತಲ್ಲಿ ಇಲ್ಲಿ ನನ್ಗೆ ಖುಷಿ ಅನ್ನಿಸ್ತದ. ನನ್ ಬೆನ್ನು ಹತ್ಕೊಂಡಿದ್ದೆ ಬ್ಯಾಗ್ ಮೇಲೆ, ಆರಾಮಾಗಿ ನೋಡುವಂತದ್ದೆಲ್ಲ ಬಹಳ ಖುಷಿ ಕೊಡ್ತು. ಒಟ್ಟು ಕಸಾರ ದೇವಿಯ ಒಂದು ಆವರಣನೇ ಅದು ಧ್ಯಾನದ್ದೇ ಒಂದ್ ರೀತಿ ಆವರಣ ಇತ್ತು ಅಲ್ಲಿ. ಆಮೇಲೆ ನೆಕ್ಸ್ಟ್ ಡೇ ಡೋಲ್ ಆಶ್ರಮಕ್ಕೆ ಶ್ರೀಯಂತ್ರ ದೇವಾಲಯಕ್ಕೆ ಹೋದ್ವಿ. ಅಲ್ಲಿಯೂ ಸಹ ಮೆಡಿಟೇಷನ್ ಅದ್ಭುತವಾಗಿತ್ತು. ಆಶ್ರಮನು ಬಹಳ ಚೆನ್ನಾಗಿತ್ತು. ಇನ್ನೊಮ್ಮೆ ಮತ್ತೆ ಬಂದು ಇನ್ನೂ ಜಾಸ್ತಿ ಸಮಯವನ್ನ ಮತ್ತೆ ಧ್ಯಾನವನ್ನ ಮಾಡ್ಬೇಕು ಅನ್ನುವಂತ ಒಂದು ಇದಿತ್ತು. ನೆಕ್ಸ್ಟ್ ನೀಮ್ ಕರೋಲಿ ಆಶ್ರಮಕ್ಕೆ ಕಂಚಿ ಧಾಮದಲ್ಲಿ ಹೋದ್ವಿ. ಅಲ್ಲಿ ಒಳಗಡೆ ಅಲ್ಲಿ ಧ್ಯಾನ ಕೊಡ್ಲಿಲ್ಲ ಅಂತ ಹೇಳಿ ಮತ್ತೆ ಕೆಳಗಡೆ ಅವರು ಮೂಲ ಒಂದು ಜಾಗದಲ್ಲಿ ಧ್ಯಾನ ಮಾಡ್ದಲ್ಲಿ ಹೋಗೋದು ಅಂತ ಅಲ್ಲಿ ಹೋದ್ವಿ. ಅಲ್ಲಿ ಕೋಸಿ ನದಿಯ ತಟದಲ್ಲಿ ಕುಂದ್ರಿಸಿ ನಮ್ಗೆ ಧ್ಯಾನವನ್ನ ಮಾಡಿಸಿದ್ರು. ಅಲ್ಲೇ ಪಕ್ಕದಲ್ಲಿ ವಿವೇಕಾನಂದ ಸ್ಟ್ಯಾಚ್ಯೂ ಇತ್ತು, ಎದುರುಗಡೆ ಕೋಸಿ ನದಿ, ಅದ್ರ ಮಧ್ಯದಲ್ಲಿ ನಾವು ಕುತ್ಕೊಂಡು ಧ್ಯಾನ ಮಾಡುವಂತದ್ದು. ಆ ಒಂದು ಅನುಭವನೇ ಪ್ರಕೃತಿಯ ಮಧ್ಯದಲ್ಲಿ ನಾವು ಧ್ಯಾನ ಮಾಡ್ತಾ ಇರುವಂತದ್ದೇ ಏನೋ ಒಂದು ಬಹಳ ಒಂದು ಚೇಂಜ್ ಅನಿಸ್ತಾ ಇತ್ತು, ಖುಷಿಯನ್ನ ಕೊಡ್ತಾ ಇತ್ತು. ಆಮೇಲೆ ನೆಕ್ಸ್ಟ್ ಡೇ ಹೈಡಾ ಖಾನ್ ಬಾಬಾ ಅವರ ಇದಕ್ಕೆ ಆಶ್ರಮಕ್ಕೆ ಹೋದವಾಗ ಅಲ್ಲಿಯೂ ಸಹ ಅದ್ಭುತವಾದಂತ ಧ್ಯಾನನೇ. ಮತ್ತೆ ನನ್ನ ಅನುಭವಗಳೆಲ್ಲ ಸುಮಾರು ಸೇಮೇ ಇರ್ತದೆ. ಎಲ್ಲ ಕಣ್ಣು ಅದು ಬರುವಂತದ್ದು, ನನ್ನನ್ನು ನೋಡುವಂತದ್ದು, ಕುಕ್ಕೆ ಮೇಲೆ ಹೋಗುವಂತ ಇದೇ ರೀತಿ ಅನುಭವಗಳು, ಬೇರೆ ರೀತಿ ಅನುಭವಗಳು ಅಂತಲ್ಲ, ಇದೇ ಡೀಪ್ ಆಗಿ ಮತ್ತೆ ಮತ್ತೆ ಜಾಸ್ತಿ ಡೀಪ್ ಆಗಿ ಬರ್ತಾ ಇತ್ತು. ಆಮೇಲೆ ಅಲ್ಲಿ ಮಳೆ ಸಿಕ್ತು ನಮ್ಗೆ ಹೈಡಾ ಖಾನ್ ಬಾಬಾದಲ್ಲಿ. ನಾನು ಆಕ್ಚುಲಿ ಮಳೆಯಲ್ಲಿ ಓಡಾಡೋದನ್ನ ಎಂಜಾಯ್ ಮಾಡ್ತಿದ್ದೆ. ಸ್ಕೂಲ್ ಸಮಯದಲ್ಲೆಲ್ಲ ಸ್ಕೂಲ್ ಬಿಟ್ಟು ಬರುವಾಗ ಮಳೆ ಬರ್ಲಿ ಅನ್ನೋದು ನನ್ನ ಫ್ರೆಂಡ್ಸ್ ಎಲ್ಲ ನನಗ್ ಬೈಯೋರು. ಏನ್ ನೀನ್ ಹೇಳೋದು ಹೌದು, ಅದು ಬರೋದು ಹೌದು ಅಂತ ಬೈತಾ ಇದ್ರು. ಇಲ್ಲೂ ಅಷ್ಟೇ, ನಾವು ಓದಲ್ಲೆಲ್ಲ ರೈನ್ ಕೋಟ್ ತಗೊಂಡೇ ಹೋಗ್ತಾ ಇದ್ದೆ, ಯಾಕಂದ್ರೆ ಮಳೆ ಬರ್ಲಿ ಅಂತ ಅನ್ಕೊಂಡು. ಆದ್ರೆ ಉಳಿದವರೆಲ್ಲ ತಗೊಂಡ್ ಹೋಗಿರ್ಲಿಲ್ಲ ಅಲ್ವಾ, ಹಾಗಾಗಿ ನಂಗೆ ಮಳೆ ಸಿಕ್ಕಿರ್ಲಿಲ್ಲ. ಇಲ್ಲಿ ಹೈಡಾ ಖಾನ್ ಬಾಬಾದಲ್ಲಿ ಮಾತ್ರ ಮಳೆ ಸಿಕ್ತು. ಖುಷಿ ಆಯ್ತು ನನ್ಗಲ್ಲಿ ಮತ್ತು ಖುಷಿ ಆಯ್ತು. ಆಮೇಲೆ ಅಲ್ಲಿಂದ ಅಲ್ಲಿ ನೆಕ್ಸ್ಟ್ ಡೇ ಹರಿದ್ವಾರಕ್ಕೆ ಮತ್ತೆ ಅಲ್ಲಿ ಮುಗಿಸಿ ಎಲ್ಲ ಆದ್ಮೇಲೆ ನೆಕ್ಸ್ಟ್ ಡೇ ಹರಿದ್ವಾರಕ್ಕೆ ಹೋಗೋದು. ಅವಾಗ ಹೋಗುವಾಗ 11:21ಕ್ಕೆ ಪೋರ್ಟಲ್ ಧ್ಯಾನ ಇದೆ ಅಂತಂದ್ರು ಸರ್.
ಪೋರ್ಟಲ್ ಧ್ಯಾನ ಇದೆ, ಧ್ಯಾನವನ್ನ ಮಾಡ್ತಾ ಹೋಗ್ರಿ ಗಾಡಿಲಿ ಅಂತ ಹೇಳ್ಕೊಂಡು. ಹಾಗೇನೆ ಕುತ್ಕೊಂಡು ಕಣ್ ಮುಚ್ಚಿ ಕುಳ್ತಿದ್ದೇವೆ. ಆ 1 ತಾಸಿನ ಧ್ಯಾನ ಎಷ್ಟು ಡೀಪ್ ಆಗಿತ್ತು ಅದು ಅಂತಂದ್ರೆ, ನಾವು ವೆಹಿಕಲ್ ಅಲ್ಲಿ ಹೋಗ್ತಾ ಇದ್ರುನು ಅದ್ಭುತವಾದಂತ ಒಂದು ಧ್ಯಾನ ಇತ್ತು. ಆ ಧ್ಯಾನದಲ್ಲಿ ನಂಗೆ ಒಂದು ಆ, ಗಂಗೆಯಲ್ಲಿ ಇಳ್ದಿದ್ದೇವೆ. ಸರ್ ಗಂಗೆಯಲ್ಲಿ ಇದ್ದಾರೆ. ಅವ್ರ ಸುತ್ತಲೂ ಒಂದು 8-10 ಜನ ಇದ್ದಾರೆ. ಎಲ್ಲ ಆಮ್, ಅದು ಚಿತ್ರ ಹೀಗೆ ಬಂತು. ಅದನ್ನ ನಾನು ಸರ್ ಹತ್ರ ಹೇಳಿದ್ದೆ. ಆಮೇಲೆ ಆಮ್, ಆ, ಹರಿದ್ವಾರಕ್ಕೆ ಹರಿದ್ವಾರಕ್ಕೆ ಅಲ್ವಾ, ಹೌದು. ಲಾಸ್ಟ್ ಋಷಿಕೇಶ್. ಹಾ, ಹೌದು. ಹರಿದ್ವಾರದಲ್ಲಿ ರೂಮ್ಗೆಲ್ಲ ಹೋಗಿ ನಾವೆಲ್ಲ ಲಗೇಜ್ ಇಟ್ಟು ಮತ್ತೆ ಋಷಿಕೇಶಕ್ಕೆ ಅಲ್ಲಿ ಹೋದ್ವಿ. ಋಷಿಕೇಶಕ್ಕೆ ಹೋದವಾಗ ಅಲ್ಲಿ ಆ ಗಂಗೆ ನದಿಯನ್ನು ನೋಡ್ತಾ ಇದ್ರೆ ಇಷ್ಟು ಖುಷಿ ಆಗ್ತಾ ಇದೆ. ಅದು ಅಲೆ 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 ಆಗಿ ಬರ್ತಾ ಇದೆ. ಅದನ್ನ ನೋಡಿದ್ರೇನೆ ಅಲ್ಲಿಗೆ ಹೋಗಿ ಕುಂತು ಬಿಡೋಣ ಅನ್ನಿಸ್ತಾ ಇತ್ತು. ಮತ್ತೆ ಇಲ್ಲೆಲ್ಲ ನೋಡ್ಕೊಂಡು ಮತ್ತೆ ಹಾಗೆ ಗಂಗಾ ನದಿಯ ತಟದಲ್ಲಿ ಹೋಗಿ ಕುತ್ಕೊಂಡು ಧ್ಯಾನ ಕುತ್ಕೊಳ್ಳೋದು. ಸರ್ ಎಲ್ಲೇ ಹೋದ್ರು ಆ ಗಂಗಾ ನದಿ ಕಂಡ ತಕ್ಷಣ ಕಾಲ್ ಗಂಗೆಯಲ್ಲಿ ನೀರಿನಲ್ಲಿ ನಮ್ಮ ಕಾಲ್ನ ಇಟ್ಕೊಂಡು ಧ್ಯಾನ ಮಾಡುವಂತದ್ದನ್ನ ಹೇಳ್ತಿದ್ರಲ್ಲ. ಅದ್ರ ಅದ್ ಅದ್ ಹೇಳ್ತಾ ಇದ್ದಂಗೆನೆ ಅದ್ ಬೇರೆ ಅನುಭವ ಕೊಡ್ತಿತ್ತು. ಯಾಕಂದ್ರೆ ನೀರಲ್ಲಿ ನಾವು ಕಾಲ ಹಾಕಿ ಕುತ್ಕೊಳ್ಳುವಂತ ಧ್ಯಾನ, ಇದ್ರ ಬಗ್ಗೆ ವಿಚಾರ ಮಾಡಿದ್ರೇನೆ ಅವಾಗ ಧ್ಯಾನಕ್ಕೆ ಕುತ್ಕೊಂಡ್ವಿ. ಬಹಳ ಚೆನ್ನಾಗಿ ಕಣ್ಣು ಬಿಟ್ಕೊಂಡು ಧ್ಯಾನವನ್ನ ಮಾಡಿದ್ವಿ. ಅಲ್ಲೆಲ್ಲ ಪರಿಸರವನ್ನ ನೋಡ್ತಾ ಕಣ್ಣು ಬಿಟ್ಕೊಂಡು ಧ್ಯಾನ ಬಹಳ ಚೆನ್ನಾಗಿತ್ತು. ಆಮೇಲೆ ಆ ಆ, ನಾವೆಲ್ಲ ಒನ್ ಟೈಮ್ ಎಲ್ಲ ಫುಲ್ ಧ್ಯಾನದಲ್ಲಿದ್ದಾಗ ಈ ಕಡೆ ಮತ್ತೆ ಲಾಸ್ಟ್ ಅಲ್ಲಿ ಮತ್ತೆ ಸರ್ ಏನಂತಂದ್ರು, ಧ್ಯಾನದಲ್ಲಿ ಆ ನೀರಲ್ಲಿ ಇಳಿದಂಗೆ ಕಂಡಿತ್ತಲ್ವಾ. ಆ ರೀತಿ ನಾನು ನೀವೆಲ್ಲ ಧ್ಯಾನದಲ್ಲಿದ್ದಾಗ ಹೋಗಿ ಸ್ನಾನ ಮಾಡಿ ಬಂದಾಗಿದೆ, ನೀವು ಮಾಡೋದಿದ್ರೆ ಮಾಡಿ ಅಂತ ಅಂದ್ರು. ಆವಾಗ ಅಲ್ಲಿವರೆಗೆ ಚಳಿ 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 ಬೇಡ ಬೇಡ ಅನ್ಕೋ 5-6 ಜನ ಎಲ್ಲ ಲೇಡೀಸ್ ಎಲ್ಲ ಅಲ್ಲಿ ಕೆಳಗಡೆ ನೀರಲ್ಲಿ ಕುತ್ಕೊಂಡು ಧ್ಯಾನ ಮಾಡಿದ್ದಾರೆ. ಒಂದ್ 5-6 ಜನ ನೋಡಿದ್ದೇನೆ. 5-6 ಜನ ನೀರಲ್ಲೇ ಕುತ್ತು ಬಿಟ್ಟಿದ್ದಾರೆ. ಕುಳಿತುಕೊಂಡು ಧ್ಯಾನ ಮಾಡ್ತಾ ಇದ್ರೆ ಬೇಡ ಚಳಿ ಅನ್ಕೊಂಡು ನಾನ್ ಮೇಲ್ ಕುತ್ಕೊಂಡಿದ್ದೆ, ಕಾಲಷ್ಟೇ ಅದ್ಕೊಂಡು ಕಡೆ. ಹಾಗೆ ಸರ್ ಹೇಳಿದ್ಮೇಲೆ ಇಲ್ಲ ಮಾಡ್ಲೇಬೇಕು ಅಂತ ಅನಿಸ್ತು. ಅದು ಬಂದಿದೆ ಮೆಡಿಟೇಷನ್ ಅಲ್ಲೂ ಸಹ, ಸರ್ ಸಹ ಹೇಳಿದ್ದಾರೆ ಅಂತಂದ್ರೆ. ಮತ್ತೆ ಹಾಗೆ ಅಲ್ಲಿ ಫುಲ್ ಗಂಗೆಯಲ್ಲಿ ಸ್ನಾನದ ಒಂದು ಅನುಭವನೂ ಆಯ್ತು. ಬಹಳ ಖುಷಿಯನ್ನು ಕೊಡ್ತು ಅದು ಸಹ. ಆಮೇಲೆ ಗಂಗೆ ಒಂದು ಸ್ಪೆಷಾಲಿಟಿ, ಎಷ್ಟೇ ಸೆಕೆ ಇದ್ರೂನು ಸಹ ನಮ್ಗೆ ಅಲ್ಲಿ ತಂಪು, ಬಹಳ ಕೂಲ್ ಅನುಭವನ ಕೊಡ್ತಾ ಇತ್ತು. ಅದ್ರ ಒಂದು ಅನುಭವನ, ಒಳ್ಳೆ ರೀತಿಯ ಅನುಭವವನ್ನ ಎಲ್ಲ ತಗೊಂಡು ಗಂಗೆಯ ಜೊತೆಗೆ ನಾವು ಬಹಳ ಒಂದು ಖುಷಿ ಪಟ್ಟು ಮತ್ತೆ ವಾಪಸ್ ಬಂದ್ವಿ ರೂಮ್ಗೆ. ಅಲ್ಲಿಂದ ವಾಪಸ್ ನಮ್ದು ದಿಲ್ಲಿಗೆ ಬಂದು ದಿಲ್ಲಿಯಿಂದ ನಮ್ಮ ಊರಿಗೆ ಬರುವಂತದ್ದು. ಇದ್ರ ಮಧ್ಯೆ ಹೇಗಾಗಿತ್ತು ಅಂತಂದ್ರೆ, ಈಗ ಹಿಮಾಲಯ ಧ್ಯಾನ ಏನಿದೆ ಯಾನವನ್ನ ನಮ್ಮ ಗುರುಗಳ ಜೊತೆ ಹೋಗೋದು, ಗುರುಗಳು ಹೇಳುವಂತ ಮಾತುಗಳನ್ನ ಕೇಳುವಂತದ್ದು. ಅದ್ರಲ್ಲಿ ನಮ್ಮ ಡ್ರೈವರ್ ಏನಿದ್ರು, ನಮ್ಮ ವೆಹಿಕಲ್ ಡ್ರೈವರ್ ಏನಿದ್ರು, ಗುರು ಕಿ ಭಕ್ತಿ ಹಿ ತೇರೆ ಜೀವನ್ ಕಿ ಶಕ್ತಿ ಹೇ ಅಂತ ಹೇಳಿ ಒಂದು ಗೀತಾ ಗುರು ಕೃಪಾ ಅಂತ ಹೇಳಿ ಒಂದು ಹಾಡನ್ನ ಹಾಕ್ತಿದ್ರು. 1 ಅವರ್ದು ಹಾಡು. ಅದು ಎಷ್ಟು ನಮ್ಗೆ ಸಂತೋಷ ಕೊಡ್ತಿತ್ತು ಅಂದ್ರೆ, ನಾವು ನಮ್ಮ ಗುರುಗಳನ್ನ ಸ್ತುತಿಸ್ತಾ ಇದ್ದೇವೇನೋ ಅಂತ ಅನ್ನೋ ರೀತಿ ನಮ್ಗೆ ಅದು ಒಂದು ಧ್ಯಾನನೇ ಆಗ್ಬಿಡ್ತಿತ್ತು. ಅವ್ರು 1 ಅವರ್ ಹಾಕಿದ್ರೆ ಅದೊಂದು ಧ್ಯಾನ ಅನಿಸ್ತಿತ್ತು. ಗುರುಗಳ ಮಾತು ಕೇಳೋದು, ಗುರುಗಳ ಬಗ್ಗೆ ಇಲ್ಲಿ ಹಾಡು ಕೇಳೋದು. ಆಮೇಲೆ ಅವರು ಎಲ್ಲೇ ನಮ್ಮ ಡ್ರೈವರ್ ಹೇಗಿದ್ರು ಅಂದ್ರೆ, ಯಾವ್ದೇ ಒಂದು ಪ್ಲೇಸಿಗೆ ಹೋಗ್ತೇವೆ ಅಂದ್ರೆ ಆ ಪ್ಲೇಸ್ ಬಗ್ಗೆ ವಿವರಣೆಯನ್ನ ಕೊಡ್ತಾ ಇರ್ತಿದ್ರು ನಮ್ಗೆ ಗ್ಯಾಪ್ ಅಲ್ಲಿ. ಅದನ್ನು ಕೊಡ್ತಾ ಇದ್ರು, ಬಹಳ ಚೆನ್ನಾಗಿರ್ತಿತ್ತು. ಮತ್ತೆ ನಮ್ಗೆ ಸರ್ ಹೇಳ್ದಂತ ಒಂದು ವಾಕ್ಯ ಏನಿದೆ ಅದನ್ನ ನಾನು ಸಾಯೋ ತನಕ ಮರೆಯೋದಿಲ್ಲ. ಅದು ಅವಿವೇಕದಿಂದ ವರ್ತಿಸಿದವರಿಗೆ ವಿವೇಕದಿಂದ ವರ್ತಿಸಿ ಅಂತ ಹೇಳುವಂತದ್ದು ಒಂದು ಆ ವಾಕ್ಯವನ್ನ ಹೇಳಿದ್ರು ಸರ್. ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತಾನೆ ಹೇಳಿದ್ದು ಅನ್ಕೊಂಡೆ ಲೈನು. ಅದಿಷ್ಟು ಚೆನ್ನಾಗಿತ್ತು. ಯಾವಾಗೂ ಅದನ್ನ ನೆನಪಲ್ಲಿ ಇಟ್ಕೊಂಡ್ಬಿಟ್ರೆ ಎಲ್ಲೂ ಯಾವುದೇ ಗಲಾಟೆಗಳಾಗೋದಿಲ್ಲ, ನಾವು ಸಮಾಧಾನವಾಗಿರ್ತೇವೆ ಅನ್ನುವಂಥದ್ದು ಒಂದು ಬಹಳ ಇದಾಯ್ತು. ಆಮೇಲೆ ನಮ್ಮ ಇದು ಸತೀಶ್ ಭಾಯ್ ಏನಿದ್ರು, ಅವರು ಸಹ ಒಂದು ಪತ್ರಿಜಿ ಅವರ ಒಂದು ಮಾರ್ಗದರ್ಶನದಲ್ಲಿ, ಕೇತಪ್ಪ ಸರ್ ಅವರ ಮಾರ್ಗದರ್ಶನದಲ್ಲಿ ನಮ್ಗೆ ಒಂದು ಒಳ್ಳೆ ರೀತಿಯಲ್ಲಿ ಎಲ್ಲದನ್ನು ನಮ್ಮ ಟ್ರಾವೆಲ್ ಏನ್ ನಡೀತಾ ಇತ್ತು ಎಲ್ಲ ಪ್ರಯಾಣವನ್ನ ಸುಖಕರ ರೀತಿಯ ಆಗೋ ರೀತಿ, ಉಳಿಯೋ ವ್ಯವಸ್ಥೆ ಆಗಿರ್ಬೋದು, ಊಟದ ವ್ಯವಸ್ಥೆ ಆಗಿರ್ಬೋದು, ಎಲ್ಲವನ್ನು ಬಹಳ ಚೆನ್ನಾಗಿ ಮಾಡ್ಕೊಟ್ರು. ಅಡಿಗೆಯವರಂತೂ ಇಷ್ಟು ನಗು 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 ಮುಖದಿಂದ ಅಡಿಗೆ ಮಾಡಿ ಸಾತ್ವಿಕ ಅಡಿಗೆಯನ್ನ ಹಾಕ್ತಾ ಇದ್ರು.
ಅಷ್ಟು ಜನ ಹೋದ್ರುನು ಯಾರಿಗೂ ಸಹ ಆರೋಗ್ಯ ತೊಂದ್ರೆ ಆಯ್ತು ಅಂತಾನೆ ಇಲ್ಲ, ಎಲ್ಲರೂ ಆರಾಮಾಗಿದ್ದೇವೆ. ಅಲ್ಲಿ ಮುಗಿಸು ಮತ್ತೆ ವಾಪಸ್ ಮನೆಗ್ ಬಂದ್ರು ಸಹ ಹೆಚ್ಚಾಗಿ ನಾನ್ ನೋಡಿರೋ ಹಾಗೆ ಅಲ್ಲಿ ಯಾವುದೇ ಒಂದು ಇದಕ್ಕೆ ಪ್ರಯಾಣ ಮಾಡಿ ಬಂದ್ರೆ ಮನೆಗ್ ಬಂದ್ಮೇಲೆ ಎಲ್ಲಾ ಜ್ವರ ಬಂತು, ನೆಗಡಿ ಆಯ್ತು ಅಂತ ಮಲಗಿರ್ತಾರೆ. ಇಲ್ಲಿ ಹಾಗೆ ಇಲ್ಲ, ನಮ್ಮ ಟೀಮಲ್ಲಿ ಎಲ್ಲರೂ ಆರೋಗ್ಯವಾಗಿದ್ದಾರೆ, ಮನೆಗ್ ಬಂದ್ಮೇಲೂ ಆರೋಗ್ಯವಾಗಿದ್ದಾರೆ. ಅಲ್ಲಿಗೆ ಹೋದಾಗ್ನು ಸಹ ಬಹಳ ಚೆನ್ನಾಗಿ ಎಲ್ಲರೂ ಆರಾಮಾಗಿ ಇದ್ರು. ಆಮೇಲೆ ಈ ಒಂದು ಧ್ಯಾನ ಯಾನವನ್ನ ಕೇತಪ್ಪ ಸರ್ ಅವರು ಅದನ್ನ ಹೇಗೆ ಬ್ಯಾಲೆನ್ಸ್ ಮಾಡಿ ತಗೊಂಡು ಹೋದ್ರು ಅಂತಂದ್ರೆ, ಯಾರಲ್ಲಿ ಏನು ಒಂದು ಭೇದಗಳಿರ್ಲಿಲ್ಲ, ವೈಮನಸ್ಸು ಬರ್ಲಿಲ್ಲ, ಎಲ್ಲಾನು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಸರ್ ಅವ್ರು ಅದನ್ನ ಹ್ಯಾಂಡಲ್ ಮಾಡ್ಕೊಂಡು ಬಹಳ ಅತ್ಯುತ್ತಮವಾದ ರೀತಿಯಲ್ಲಿ ಈ ಒಂದು ಧ್ಯಾನ ಯಾನ ನಡೀತು. ಹಾಗಾಗಿ ಸರ್ ಅಲ್ಲಿ ಮತ್ತೆ ಮತ್ತೆ ಕೇಳ್ಕೊಳ್ಳೋದಂದ್ರೆ ಇದೇ ರೀತಿ ಧ್ಯಾನ ಯಾತ್ರೆಯನ್ನ ನಮ್ಗೆ ಧ್ಯಾನ ಯಾತ್ರೆಗೆ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇರಿ ಅಂತೇಳಿ ಸರ್ ಅಲ್ಲಿ ಕೇಳ್ಕೊಳ್ತೇವೆ. ಸರ್ಗೆ, ಪತ್ರಿ ಸರ್ಗೆ, ಮತ್ತೆ ಎಲ್ಲ ಹಿರಿಯ ಮಾಸ್ಟರ್ಸ್ ಗಳಿಗೆಲ್ಲರಿಗೂ ನನ್ನ ಅನಂತ ಕೃತಜ್ಞತೆಯನ್ನ ಹೇಳ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಈ ಸಲ ಬೇಸಿಗೆಯಲ್ಲಿ 3 ದಿನ ದಾಂಡೇಲಿಗೆ ಬರೋರಿ. ಬರ್ರಿ ಸರ್, ಬನ್ನಿ ಎಲ್ಲಾ ಸೇರಿ ಬನ್ನಿ. ಡೀಪ್ ಫಾರೆಸ್ಟ್ ಅಲ್ಲಿ, ಡೀಪ್ ರೆಸಾರ್ಟ್ ಅಲ್ಲಿ, ಜನರಿಂದ ಆಚೆ, ಮೊಬೈಲ್ಗಳಿಂದ ಆಚೆ 3 ದಿನ ಕಾಡಿನೊಂದಿಗೆ ಮೌನ. ಬನ್ನಿ ಥ್ಯಾಂಕ್ ಯು ಮಾಸ್ಟರ್ಸ್. ವಿನಾಯಕ್ ಹೆಗ್ಡೆ ಮತ್ತು ಗೀತಾ ಹೆಗ್ಡೆ ಅದ್ಭುತ ಜೋಡಿ, ಒಂದು ಪುಣ್ಯ ಜೋಡಿ. ಏನ್ ನಮ್ದು ಪುಣ್ಯ ಜೋಡಿ ಅಲ್ಲ ಅಂತ ನೀವು ಅನ್ಬೇಡ್ರಿ. ಅದನ್ನ ನೋಡಿದ್ರೆ ಅದು ಆ ಭಾವ ಬರುವಂತದ್ದು. ಅವರಿಬ್ರು ಸೇರಿ, ಅದು ವಿನಾಯಕ ಸ್ತುತಿ ಇರ್ಬೋದು, ರುದ್ರ ಇರ್ಬೋದು, ಯಾವುದೇ ಮಂತ್ರಘೋಷ ಇರ್ಬೋದು, ವೇದಘೋಷ ಇರ್ಬೋದು, ಅದು ಮಾಡೋದು ಕೇಳೋದೇ ಒಂದು ಹಬ್ಬ. ಒಂದಿನ ಇಬ್ರು ಸೇರಿ ಬೆಳಿಗ್ಗೆ ಧ್ಯಾನದಲ್ಲಿ ಇಬ್ರು ಸೇರಿ ನೀವು ರುದ್ರ ಹೇಳ್ಬೇಕು. ಆ ರುದ್ರದೊಂದಿಗೆ ನಾವು ಧ್ಯಾನ ಒಂದೇ. ಓಕೆ, ಮೊದಲು ವಿನಾಯಕ ಸ್ತುತಿ ಮಾಡಿ ಆಮೇಲೆ ರುದ್ರ ಹೇಳಿ ನಮ್ಮನ್ನೆಲ್ಲ ಧ್ಯಾನಕ್ಕೆ ಕೂಡಿಸ್ಬೇಕು. ಅದೇ ನೀವು ಕೊಡೋ ಫೀಸ್ ಈಗ ಅನುಭವ ಶೇರ್ ಮಾಡ್ಕೊಳ್ಳೋದಕ್ಕೆ. ಹಲೋ, ಮತ್ತೆ ಮ್ಯೂಟ್ ಆದ್ರೆ ಎಸ್ ಅಂತ ಹೇಳ್ತಿದ್ದಾರೆ. ಎಸ್ ಮಾಸ್ಟರ್ಸ್. ಧ್ಯಾನ ಹಲವು ಅನುಭವಗಳನ್ನ, ಧ್ಯಾನಯಾನ ಹಲವು ಅನುಭವಗಳನ್ನ ನೀಡಿದೆ. ನಮ್ಮ ಗ್ರಹಿಕೆಗೆ ಬಂದ ಅನುಭವಗಳೆಷ್ಟೋ, ಗ್ರಹಿಕೆಗೆ ಬರಲಾರದೆ ನಮಗೆ ದೊರಕಿದ ಶಕ್ತಿಗಳು ಅಷ್ಟೇ. ಇದೊಂದು ಅದ್ಭುತ ಯಾನ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ಸೋ ಮಚ್. ನೆನ್ಪಿಟ್ಕೊಳ್ಳಿ ಮಾಸ್ಟರ್ಸ್, ಫ್ಲೈಯರ್ ಇದೆ ಗ್ರೂಪ್ ಅಲ್ಲಿ ನಿನ್ನೆ ಶೇರ್ ಮಾಡಿದ್ದು, ಎಲ್ಲರೂ ಅದನ್ನ ಸ್ಟೇಟಸ್ ಆಗಿ ಇಟ್ಕೊಳ್ಳಿ. ಮತ್ತೆ ಎಲ್ಲರಿಗೂ ಹಂಚಿ, ಎಲ್ಲಾ ಗ್ರೂಪ್ಗಳಿಗೆ ಹಂಚಿ, ಮತ್ತೆ ನಿಮ್ಮ ಎಲ್ಲಾ ಫ್ರೆಂಡ್ಸ್ಗೆ ಪರ್ಸನಲಿ ಫೋನ್ ಮಾಡಿ ಹೇಳಿ, ಈಗಲೇ ಯಾವ ಸ್ಕೂಲ್ಗೆ ಹೋಗ್ಬೇಕು, ಇವತ್ತೇ ನಾಳೆ ಎಲ್ಲ ಫಿಕ್ಸ್ ಮಾಡ್ಕೊಂಡು ಆ ಕಾರ್ಯಕ್ರಮಕ್ಕೆ ನೀವು ಹೋಗಿ ಎಲ್ಲರೂ ರಿಪೋರ್ಟ್ ಮಾಡಿ. ಯಾರಿಗೂ ಕನ್ಸೆಷನ್ ಇಲ್ಲ. ಕನ್ಸೆಷನ್ ಇಲ್ಲ ಅಂದ್ರೆ ಅರ್ಥ ಏನು? ಆ ಮಹಾ ಯಜ್ಞದಲ್ಲಿ ನಾವು ಒಂದು ಸಮಿತ್ತ ಆಗೋಣ, ನಾವು ಭಾಗಿಯಾಗೋಣ. ಊಹೆ ಮಾಡಿ, ಲಕ್ಷಾಂತರ ಮಾಸ್ಟರ್ಸು, ಲಕ್ಷಾಂತರ ಮಕ್ಕಳು ಕುಂತು ಧ್ಯಾನ ಮಾಡುವಂತಹ ಸ್ವಾತಂತ್ರ್ಯೋತ್ಸವದ ದಿನಾಚರಣೆ ಎಷ್ಟು ಅದ್ಭುತವಾದ ದಿನಾಚರಣೆ ಆಗಿರುತ್ತೆ. ಎಷ್ಟು ಅದ್ಭುತವಾದ ಎನರ್ಜಿಯನ್ನ ವಿಶ್ವಕ್ಕೆ ರಿಲೀಸ್ ಮಾಡ್ಬೋದು. ಪತ್ರಿ ಸರ್ ಆ ಕನಸನ್ನ ನನಸು ಮಾಡೋದಕ್ಕೆ ಎಷ್ಟು ಶಕ್ತಿಯನ್ನ ತುಂಬ್ತಿರ್ಬೋದು. ನೆನ್ಸ್ಕೊಂಡ್ರೆ ನೀವು ಬಿಡುವಿಲ್ಲದೆ ಕೆಲಸ ಮಾಡ್ತೀರಿ ಮಾಸ್ಟರ್ಸ್. ನೆನ್ಪಿಟ್ಟು ಪ್ರತಿಯೊಬ್ಬರು ಈ ಕೆಲಸ ಮಾಡಿ ನಿಮ್ಮ ಖುಷಿಯಾಗಿ, ಸರ್ ಸಂಕಲ್ಪ ಸಿದ್ಧಿಗಾಗಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಪ್ರಯಾರಿಟಿ ಆಗಿ ತಗೊಳ್ಳಿ, ಅತ್ಯಂತ ಮುಖ್ಯವಾಗಿ ತಗೊಳ್ಳಿ. ಪ್ರಜ್ಞಾನ.